ನಾನು ಈಗ ತಾನೇ ಹೇಳಿದ ಹಾಗೆ ನಮ್ಮ ಸರ್ಕಾರದ ನಡೆ ಚೀನಾದ ವಿರುದ್ಧವಾಗಿ ಹೇಗಿರಬಹುದು ಅನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಬಹುಶಃ ಅದನ್ನ ನಿರ್ಧರಿಸುವಂತ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳ ನಾಯಕರ ಸಹಮತ ಕೂಡ ಬೇಕಾಗುತ್ತೆ, ಅಭಿಪ್ರಾಯ ಕೂಡ ಬೇಕಾಗುತ್ತೆ. ಇಂಥ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಕೇಂದ್ರ ಸರ್ಕಾರ ತಾನು ಒಂದೇ ಹೊಣೆ ಅನ್ನೋದಕ್ಕಿಂತ ಎಲ್ಲರ ಅಭಿಪ್ರಾಯವನ್ನ ಪಡೆದು ಮುಂದೆ ಹೋದೆ ನಾನು ಅನ್ನೋದಕ್ಕೂ ಕೂಡ ಒಂದು ಅವಕಾಶ ಇದೆ. ಮುಂದೆ ಹೋಗ್ಬೇಕಾದಂತ ಎಲ್ಲರ ಅಭಿಪ್ರಾಯ ಸಮಗ್ರವಾಗಿ ಪಡೆದು ಮುಂದಕ್ಕೆ ಹೋಗ್ಬೇಕಾದಂತ ಅನಿವಾರ್ಯತೆಯೂ ಇರುವಂತಹ ಕಾರಣಕ್ಕಾಗಿ ವಿವಿಧ ಪಕ್ಷಗಳ ನಾಯಕರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖೇನವಾಗಿ ಒಂದು ಸಭೆಯನ್ನ ನಡೆಸ್ತಾರೆ. ಆಲ್ ಪಾರ್ಟಿ ಮೀಟಿಂಗ್. ಚೀನಾ ವಿರುದ್ಧ ಸೇಡು ತೀರ್ಸ್ಕೊಳ್ಳೋದಂತ ನಿಟ್ಟಿನಲ್ಲಾಗಿರಬಹುದು, ಅಥವಾ ಮುಂದೆ ಈ ತರದ ಅನಾಹುತಗಳು ಆಗಬಾರ್ದು, ಚೀನಾ ಈ ತೆರನಾದಂತ ಪ್ರಯತ್ನವನ್ನ ಇನ್ಯಾವತ್ತೂ ಕೂಡ ಮಾಡಬಾರ್ದು. ಆ ಕಾರಣಕ್ಕಾಗಿ ಸರ್ಕಾರ ಒಂದು ಖಡಕ್ ಎಚ್ಚರಿಕೆಯನ್ನ ಕೊಡಬೇಕಾದಂತಹ ಅನಿವಾರ್ಯತೆ ಇದೆ. ಅದು ತನ್ನ ನಡೆಯ ಮುಖೇನವಾಗಿ ರಾಜಕೀಯವಾಗಿ, ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ರಾಜತಾಂತ್ರಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾದ್ರೆ ಭಾರತದ ನಡೆ ಏನಿರ್ಬೋದು? ನಾನು ಅದನ್ನೇ ಹೇಳದ್ನಲ್ಲ, ರಾಜತಾಂತ್ರಿಕ ಸಮರನ, ಆರ್ಥಿಕ ಸಮರನ, ಏನ್ ನಡೆ ಹಾಗಾದ್ರೆ ಭಾರತದ್ದು? ಈ ಕಾರಣಕ್ಕಾಗಿನೇ ಪ್ರತಿಪಕ್ಷಗಳು ಕೂಡ ಸೇರಿದ ಹಾಗೆ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಮುಂದೆ ಏನ್ ನಿರ್ಧಾರ ಅನ್ನುವಂಥದ್ದು ಬಹುತೇಕ ಇಲ್ಲಿ ಡಿಸೈಡ್ ಆಗಬಹುದಾದಂತ ಚಾನ್ಸಸ್ ಇರುತ್ತೆ. ಡಿಸೈಡ್ ಆಗದೆ ಹೋದ್ರು ಕೇಂದ್ರ ಯಾವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೆ, ಆಮೇಲೆ ಮೊನ್ನೆ ಏನೇನಾಗಿದೆ ಅನ್ನುವಂಥದ್ದಕ್ಕೆ ಒಂದಷ್ಟು ಮಾಹಿತಿಯೂ ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ, ವಿರೋಧ ಪಕ್ಷಗಳು ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅಂತ ಡೀಟೇಲ್ಸ್ ಅನ್ನ ಈಗ ಪಡೆದುಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಸರಿಯಾಗಿ 5 ಗಂಟೆ ಸಂದರ್ಭದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಆರಂಭ ಆಗುತ್ತೆ. ಈ ಆಲ್ ಪಾರ್ಟಿ ಮೀಟಿಂಗ್ ನಾನು ಮೊದಲೇ ಹೇಳಿದಂಗೆ ಬಹಳ ಅತಿ ಮುಖ್ಯ. ಮೋದಿ ಕರೆಗೆ ಹೋಗೊಟ್ಟು ಸಭೆಗೆ ಬರ್ತಾರ ವಿಪಕ್ಷ ನಾಯಕರು ಅನ್ನೋದನ್ನ ನಾವು ನೋಡ್ಬೇಕಿದೆ. ಇಂಥ ಟೈಮ್ನಲ್ಲಿ ಬಹಳ ಒಗ್ಗಟ್ಟನ್ನ ನಾವು ರಾಜಕೀಯವಾಗಿ ಪ್ರದರ್ಶಿಸಬೇಕಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಸೋನಿಯಾ ಗಾಂಧಿ ಅವರು ಪಾಲ್ಗೊಳ್ಳಬಹುದು ಅನ್ನುವಂತ ನಿರೀಕ್ಷೆ ಇದೆ. ಆಮೇಲೆ ಮಮತಾ ಬ್ಯಾನರ್ಜಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆನೂ ಕೂಡ ಬಹುಶಃ ಅವರು ಕೂಡ ಮುನಿಸು ಮರೆತು ಈ ಮೀಟಿಂಗ್ ನಲ್ಲಿ ಹಾಜರಾಗಬಹುದು. ಡಿಎಂಕೆ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಬಹುಶಃ ಎಂಕೆ ಸ್ಟಾಲಿನ್ ಬರ್ಬೋದು. ಎನ್ಸಿಪಿಗೆ ಸಂಬಂಧಪಟ್ಟಂತೆ ಬಹುಶಃ ಶರದ್ ಪವಾರ್ ಅವರು ಬರಬಹುದು. ಸರ್ವಪಕ್ಷ ಸಭೆಯಲ್ಲಿ ಯಾವ ನಾಯಕರೆಲ್ಲ ಭಾಗಿಯಾಗ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಿದೆ. ವಿಪಕ್ಷ ನಾಯಕರು ಯಾರ್ಯಾರು ಬರ್ತಾರೆ? ಈ ಸರ್ವಪಕ್ಷ ಸಭೆ ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಕೊಡಬಹುದಾದಂತಹ ಸಲಹೆ ಸೂಚನೆಗಳು ಬಹಳ ಅತಿ ಮುಖ್ಯ ಆಗುತ್ತೆ. ಇಂತಹ ನಾವೊಂದು ನಿರ್ಣಾಯಕ ಹಂತದಲ್ಲಿದ್ದೀವಿ. ಇನ್ನು ಮುಂದೆನೂ ಕೂಡ ಚೀನಾದ ಜೊತೆಗೆ ನಾವು ಹಿಂದೆ ರೀತಿಯಾಗಿ ನಾವು ವರ್ತಿಸೋದಕ್ಕಾಗೋದಿಲ್ಲ ಅನ್ನೋದು ಸ್ಪಷ್ಟ. ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಚೀನಾ ನಮ್ಮ ಮೇಲೆ ಬಹಳ ಅವಲಂಬಿತ ಆಗಿದೆ, ನಾವು ಕೂಡ ಅಷ್ಟೇ ಅವಲಂಬಿತವಾಗಿದ್ದೀವಿ. ಆದ್ರೆ ಚೀನಾದಿಂದ ಆಮದು ಮಾಡ್ಕೊಳ್ಬಹುದಾದಂತಹ ವಸ್ತುಗಳೇನಿದೆಯಲ್ಲ ಅದನ್ನೇನಾದ್ರೂ ನಾವು ಬಂದ್ ಮಾಡೋದಾದ್ರೆ ಬಹಳ ಅನುಕೂಲ ಅನ್ನುವಂತ ರೀತಿಯಾಗಿ ಅಭಿಪ್ರಾಯ ವ್ಯಕ್ತ ಆಗ್ತಾ ಇರುವಂತ ಸಂದರ್ಭ ಇದು. ಆದ್ರೆ ಸಾಧ್ಯನಾ ಅದು? ವಿಪಕ್ಷಗಳು ಏನ್ ಹೇಳುತ್ತವೆ? ಇದೆಲ್ಲವೂ ಕೂಡ ಇವತ್ತು ಡೀಟೇಲ್ ಆಗಿ ಮಾತುಕತೆಗೆ ಬರುತ್ತೆ. ಸರ್ವಪಕ್ಷ ಸಭೆಯಲ್ಲಿ ಸುಮಾರು 16 ರಾಜಕೀಯ ಪಕ್ಷಗಳ ನಾಯಕರು ಭಾಗಿಯಾಗಬಹುದಾದಂತಹ ಸಾಧ್ಯತೆ ಇದೆ. ಪ್ರಮುಖವಾದಂತಹ ಪಕ್ಷಗಳ ನಾಯಕರು ಭಾಗಿಯಾಗ್ತಾರೆ ಇವತ್ತು. ಬಟ್ ಯಾರ್ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಪ್ರಮುಖವಾಗಿ ಇರುವಂತಹ ಒಂದು ಮಾಹಿತಿಯಂತೆ ಎಐಸಿಸಿ ಅಧ್ಯಕ್ಷ ಆಗಿರುವಂತಹ ಸೋನಿಯಾ ಗಾಂಧಿ ಅವರು ಭಾಗಿಯಾಗಬಹುದು. ಟಿಎಂಸಿ ಮುಖ್ಯಸ್ಥೆ ಆಗಿರುವಂತಹ ಮಮತಾ ಬ್ಯಾನರ್ಜಿ ಅವರು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಪ್ರಿಯಾಂಕಾ ವಾದ್ರಾ ಗಾಂಧಿ ಆಗಿರ್ಬೋದು. ಇಲ್ಲಿ ತನಕ ಕೇಂದ್ರದ ಮುಂದೆ ಬಹಳಷ್ಟು ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ಕೆಲವೊಂದಷ್ಟು ಪ್ರಶ್ನೆಗಳು ವ್ಯಾಪಕ ಖಂಡನೆಗೆ ವ್ಯಕ್ತ ಆದ್ರೂ ಕೂಡ ಇನ್ನೊಂದಷ್ಟು ಪ್ರಶ್ನೆಗಳು ವಾಸ್ತವತೆ ಏನು ಅನ್ನೋದನ್ನ ತಿಳಿದುಕೊಳ್ಳುವಂತ ನಿಟ್ಟಿನಲ್ಲಿ ಇರುವಂತಹ ಪ್ರಶ್ನೆಗಳು. ಬಹುಶಃ ಅವು ಇವತ್ತು ಮತ್ತೆ ಪ್ರಧಾನಿ ಮುಂದೆ ಇಂಥ ಪ್ರಶ್ನೆಗಳು ಇಡಬಹುದು. ಬಹುಶಃ ಡಿಎಂಕೆ ಅಧ್ಯಕ್ಷರಾಗಿರುವಂತಹ ಎಂಕೆ ಸ್ಟಾಲಿನ್ ಇವತ್ತಿನ ಸಭೆಯಲ್ಲಿ ಹಾಜರಾಗಬಹುದು. ಎನ್ಸಿಪಿ ಮುಖ್ಯಸ್ಥರಾಗಿರುವಂತಹ ಶರದ್ ಪವಾರ್ ಅವರು ಇವತ್ತಿನ ಸಭೆಯಲ್ಲಿ ಹಾಜರಾಗಬಹುದಾದಂತಹ ಚಾನ್ಸಸ್ ಇದೆ. ಈ ಎಲ್ಲ ಪಕ್ಷಗಳ ಮುಖ್ಯಸ್ಥರು ಕೊಡುವಂತ ಅಭಿಪ್ರಾಯ, ಸಲಹೆಗಳು ಅತಿ ಮುಖ್ಯ. ಸಮಾಜವಾದಿ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಅಖಿಲೇಶ್ ಯಾದವ್ ಇವತ್ತು ಭಾಗಿಯಾಗಬಹುದಾದಂತಹ ಸಾಧ್ಯತೆ ಇದೆ. ಈ ಹಿಂದೆನೂ ಕೂಡ ಉತ್ತರ ಪ್ರದೇಶದ ಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ, ಉತ್ತರ ಪ್ರದೇಶದ ವಿಚಾರವಾಗಿ ಬರೋದಾದ್ರೆ ಚೀನಾದ ಒಂದಷ್ಟು ಗಡಿ ಪ್ರದೇಶ ಉತ್ತರ ಪ್ರದೇಶಕ್ಕೂ ಕೂಡ ಹೊಂದ್ಕೊಂಡಿರುವಂತಹ ರೀತಿ ಹಿಂದೆ ಅಲ್ಲೂ ಕೂಡ ಸಮಸ್ಯೆ ಆಗಿರೋದನ್ನ ನಾವು ನೋಡಿದೀವಿ. ಹೀಗಾಗಿ ಆ ರಾಜ್ಯಗಳ ಪ್ರಮುಖರು ಕೊಡುವಂತ ಸಲಹೆ ಸೂಚನೆಗಳು ಅತಿ ಮುಖ್ಯ. ಶಿರೋಮಣಿ ಅಕಾಲಿ ದಳಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಕ್ಷ ಸುಖಬೀರ್ ಸಿಂಗ್ ಬಾದಲ್
ಅವರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಬಹುದು ಅನ್ನುವಂತ ನಿರೀಕ್ಷೆ ಇದೆ. ಜಾರ್ಖಂಡ್ ಮುಕ್ತಿ ಮೋರ್ಚಾದ ಅಧ್ಯಕ್ಷ ಹೇಮಂತ್ ಸೊರೇನ್ ಇವರು ಕೂಡ ಕೇಂದ್ರದ ವಿರುದ್ಧವಾಗಿ ಇವ್ರದ್ದು ಏನೇ ಸಮಸ್ಯೆಗಳಿರ್ಬೋದು ಜಾರ್ಖಂಡ್ಗೆ ಸಂಬಂಧಪಟ್ಟಂತೆ ಹೇಮಂತ್ ಸೊರೇನ್ ಅವ್ರದ್ದು ಮೊನ್ನೆಲ್ಲ ನಾವು ಗಮನಿಸಿದೀವಿ. ಬಟ್ ಇಂಥ ಸಂದರ್ಭ ಬಂದಾಗ ನಾವು ಒಗ್ಗಟ್ಟು ಪ್ರದರ್ಶಿಸಬೇಕಾಗುತ್ತೆ. ಶಿವಸೇನೆಗೆ ಸಂಬಂಧಪಟ್ಟಂತೆ ಉದ್ಧವ್ ಠಾಕ್ರೆ ಪ್ರಮುಖವಾಗಿ ಎಡಪಕ್ಷಗಳಿಗೆ ಸಂಬಂಧಪಟ್ಟಂತೆ ಡಿ ರಾಜಾ, ಸೀತಾರಾಮ್ ಯೆಚೂರಿ ಇವರು ಕೂಡ ಇವತ್ತು ಭಾಗಿಯಾಗಬಹುದು. ಹೇಳಿ ಕೇಳಿ ಇಲ್ಲಿ ನಾವು ಈಗ ಸೆಣಸಬೇಕಾಗಿರುವಂತದ್ದು ಕಮ್ಯುನಿಸ್ಟ್ ರಾಜ್ಯದ ವಿರುದ್ಧವಾಗಿ, ಕಮ್ಯುನಿಸ್ಟ್ ದೇಶದ ವಿರುದ್ಧವಾಗಿ, ಕಮ್ಯುನಿಸ್ಟ್ ರಾಷ್ಟ್ರದ ವಿರುದ್ಧವಾಗಿ. ಹೀಗಾಗಿನೇ ಎಡಪಕ್ಷದ ಸದಸ್ಯರುಗಳು ನಿರ್ಧಾರ ಏನಿರಬಹುದು, ಅವರ ಅಭಿಪ್ರಾಯ ಏನಿದೆ, ಇದೆಲ್ಲವೂ ಕೂಡ ಸಹಜವಾಗಿ ನಮ್ಮಲ್ಲಿ ಕುತೂಹಲ ಕೆರಳಿಸ್ತಾ ಇರುವಂತಹ ಸಂಗತಿಗಳಾಗಿದೆ. ಇಂಥ ಟೈಮ್ನಲ್ಲಿ ಪ್ರತಿಯೋರ್ವರು ರಾಜಕೀಯ ಮುಖಂಡರು ಕೊಡುವಂತ ಸಲಹೆ ಸೂಚನೆಗಳನ್ನ ಕೇಂದ್ರ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಇನ್ನೊಂದು ವಿಚಾರ, ಇವತ್ತು ಮೀಟಿಂಗ್ ನ ವಿಚಾರವಾಗಿ ಹಾಗಾದ್ರೆ ಏನೆಲ್ಲ ಇವತ್ತು ಡಿಸ್ಕಷನ್ಗೆ ಬರಬಹುದು, ಈ ಮೀಟಿಂಗ್ ಅನ್ನ ಆರಂಭಿಸೋದು ಯಾರು? ಯಾಕಂತ ಅಂದ್ರೆ ಇವತ್ತು ಅವರ ಸಲಹೆಯನ್ನ ಪಡೆಯೋದ್ರ ಜೊತೆಗೆ ಅವರ ಪ್ರಶ್ನೆಗಳಿಗೂ ಕೇಂದ್ರ ಉತ್ತರ ಕೊಡಬೇಕಾಗುತ್ತೆ. ಪುಂಡಾಟ ಮೆರೆದಂತ ಚೀನಾಗೆ ಬುದ್ಧಿ ಕಲಿಸೋಕೆ ಯಾವ ಕ್ರಮ, ಡ್ರ್ಯಾಗನ್ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಯಾವ ತೀರ್ಮಾನ, ಮೀಟಿಂಗ್ ನಲ್ಲಿ ಸರ್ವಪಕ್ಷ ನಾಯಕರಿಗೆ ಪ್ರಧಾನಿ ಮೋದಿ ನೀಡಬಹುದಾದಂತಹ ಸಂದೇಶ ಏನು? ಅಸಲಿಗೆ ಮೋದಿ ಮೀಟಿಂಗ್ ನಲ್ಲಿ ಮೊದಲು ಮಾತನಾಡೋದು ಯಾರು? ಇವತ್ತು ಪ್ರಧಾನಿ ಓರ್ವರೇ ಕೂತು ಈ ಮೀಟಿಂಗ್ ಅನ್ನ ಸಹಜವಾಗಿ ನಡೆಸಲ್ಲ. ಅವರು ಸಿಕ್ಕಿರುವಂತ ಮಾಹಿತಿ ಜೊತೆಗೆ ಅವರು ಕೆಲ ಸಂಪುಟ ಸದಸ್ಯರ ಜೊತೆಗೆ ಕುಳಿತಾರೆ ಅನ್ನೋದು ಗೊತ್ತಾಗ್ತಾ ಇದೆ, ಕೂರ್ತಾರೆ ಅಂತ. ಇಲ್ಲಿ ಪ್ರಧಾನಿ ಓರ್ವರೇ ನೇರವಾಗಿ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗಲ್ಲ. ಹಲವು ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಆಲ್ರೆಡಿ ಮಾಹಿತಿಯನ್ನ ಪಡ್ಕೊಂಡಿರ್ಬೇಕಾಗುತ್ತೆ. ಯಾಕಂತ ಎಲ್ಲರೂ ಕೂಡ ಸಮನ್ವಯದಿಂದ ಇಂಥದ್ದೊಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಚೀನಾದಂತ ವಿರುದ್ಧವಾಗಿ ನಾವು ಕ್ರಮ ತೆಗೆದುಕೊಳ್ಬೇಕಾದಂತ ಸಂದರ್ಭದಲ್ಲಿ ನಾವು ರಕ್ಷಣಾ ವಲಯಕ್ಕೆ ಸಂಬಂಧಪಟ್ಟಂತೆನೂ ಗಮನ ಕೊಡಬೇಕಾಗುತ್ತೆ. ರಾಜನಾಥ್ ಸಿಂಗ್ ಅವರ ಸಲಹೆಗಳು, ಎಕ್ಸ್ಟರ್ನಲ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ವಿದೇಶಾಂಗ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಜೈಶಂಕರ್ ಅವರ ಅಭಿಪ್ರಾಯವನ್ನ ಸಂಗ್ರಹಿಸಬೇಕಾಗುತ್ತೆ ಪ್ರಧಾನಿ ಅವರು. ಅದಾದ ನಂತರದಲ್ಲಿ ಗೃಹ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ವಿತ್ತ ಸಚಿವೆ ಆಗಿರಬಹುದು, ಹೀಗೆ ಹಲವರ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ಬೇರೆ ಬೇರೆ ತೆರನಾಗಿ ನಾವು ಏನು ಕ್ರಮ ತೆಗೆದುಕೊಳ್ಳೋಕಿದೆಯೇ, ನಡೆ ಪ್ರದರ್ಶಿಸೋದಕ್ಕಿದೆ, ಅದನ್ನ ನಾವು ಇಲ್ಲಿ ಚರ್ಚಿಸಬೇಕಾಗುತ್ತೆ. ಹೀಗಾಗಿ ಈಗ ನಮಗೆ ತಿಳಿದು ಬರ್ತಾ ಇರುವಂತಹ ಡೀಟೇಲ್ಸ್ ನ ಪ್ರಕಾರವಾಗಿ ಮೊದಲು ಮಾತನ್ನ ಆರಂಭಿಸೋದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ರಾಜನಾಥ್ ಸಿಂಗ್ ಅವರಿಗೆ ಇವತ್ತು ಹಲವು ಸಲಹೆ ಸೂಚನೆಗಳನ್ನು ಅವ್ರು ಪಡೆಯೋದ್ರ ಜೊತೆಗೆ ಅವರು ಬಹಳಷ್ಟು ಉತ್ತರಗಳನ್ನ ಇವತ್ತು ಕೊಡಬೇಕಾಗುತ್ತೆ. ಗಾಲ್ವಾನ್ ಕಣಿವೆಯಲ್ಲಿ ಆದಂತ ಘರ್ಷಣೆಗೆ ಸಂಬಂಧಪಟ್ಟಂತೆ ರಕ್ಷಣಾ ಸಚಿವರು ಮೊದಲಿಗೆ ವಿವರಣೆಯನ್ನ ಕೊಡ್ತಾರೆ. ಇದೇ ವಿವರಣೆಯನ್ನ ಈಗ ಹಲವು ಪಕ್ಷಗಳು ನಿರೀಕ್ಷೆ ಮಾಡ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಈಗ ಬಹಿರಂಗವಾಗಿ ಕೇಳಿದ್ದಾರೆ ಗಾಲ್ವಾನ್ ಕಣಿವೆಯಲ್ಲಿ ಏನಾಯ್ತು, ಸರಿಯಾಗಿ ಉತ್ತರ ಕೊಡಿ ಅಂತ. ಸ್ವಲ್ಪ ಅಸ್ಪಷ್ಟ ಅನ್ನುವಂತ ಆರೋಪವೂ ಕೂಡ ಇದೆ. ಹೀಗಾಗಿನೇ ಸಂಘರ್ಷ ಹೇಗೆ ಶುರುವಾಯ್ತು, ಮೊದಲು ಕಿರಿಕ್ ಮಾಡಿದಂಥವ್ರು ಯಾರು, ಮೊದಲು ಈ ಸಮಸ್ಯೆಯನ್ನ ಶುರು ಮಾಡಿದಂಥವ್ರು ಯಾರು ಅಂದ್ರೆ ಆ ಸ್ಪಾಟ್ ನಲ್ಲಿ, ಆ ಟೈಮ್ ನಲ್ಲಿ ಅಂದ್ರೆ ಸೋಮವಾರ ಭಾರತದ ಸೈನಿಕರ ಮೇಲೆ ಚೀನಿ ಸೈನಿಕರು ದಾಳಿ ಮಾಡಿದ್ದು ಹೇಗೆ, ಈ ತರದ ಎಲ್ಲಾ ಡೀಟೇಲ್ಸ್ ಅನ್ನು ಕೂಡ ಕೊಡಬೇಕಾಗುತ್ತೆ. ಅಧಿಕೃತವಾಗಿ ನಾವು ಇಂಥ ಡೀಟೇಲ್ಸ್ ಅನ್ನ ನಾವೇನ್ ಕೇಂದ್ರದಿಂದ ಆಗಿರ್ಬೋದು, ಸೇನೆಯಿಂದ ಕೆಲವೊಂದಷ್ಟು ಮಾಹಿತಿ ಬಿಟ್ರೆ ಸಂಪೂರ್ಣವಾದಂತ ವಿವರಗಳನ್ನ ನಾವು ಇನ್ನೂ ಕೂಡ ನಾವು ಹೊಂದಿಲ್ಲ. ಈಗ ನಮಗ್ ಸಿಕ್ಕಿರುವಂತಹ ಡೀಟೇಲ್ಸ್ ಹೇಗೆ ಅಂತ ಅಂದ್ರೆ ಅದು ಬಹುಶಃ ಕರ್ನಲ್ ಸಂತೋಷ್ ಬಾಬು ಅವರ ನಿವಾಸಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಕುಟುಂಬಸ್ಥರಿಗೆ ಕೆಲ ಹಿರಿಯ ಅಧಿಕಾರಿಗಳು ಕೊಟ್ಟಂತ ಮಾಹಿತಿ. ಇಂಥ ಮಾಹಿತಿಯನ್ನ ಆಧರಿಸಿನೇ ನಾವು ಮಾಹಿತಿಯನ್ನ ಕೊಡ್ತಾ ಇರೋದನ್ನ ಬಿಟ್ರೆ ಸರ್ಕಾರದಿಂದ ಆಗಿರ್ಬೋದು, ಸೇನೆಯಿಂದ ಆಗಿರ್ಬೋದು ಕೆಲ ಅಧಿಕೃತ ಮಾಹಿತಿಗಳು ಇನ್ನೂ ಲಭ್ಯ ಆಗಿಲ್ಲ. ಅಂತ ಮಾಹಿತಿಗಳನ್ನ ಇವತ್ತು ಸಹಜವಾಗಿ ವಿಪಕ್ಷಗಳು ಅಥವಾ ಇತರ ಪಕ್ಷಗಳಿಗೆ ಸಂಬಂಧಪಟ್ಟಂತ ನಾಯಕರು ನಿರೀಕ್ಷೆ ಮಾಡ್ತಾರೆ. ಹಾಗಾಗಿನೇ ಅವತ್ತು ಅಂತ ಅಂದ್ರೆ ಸೋಮವಾರ ಗಾಲ್ವಾನ್ ಕಣಿವೆ ಪ್ರದೇಶದಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ರಾಜನಾಥ್ ಸಿಂಗ್ ಅವರು ವಿವರಣೆಯನ್ನ ಕೊಡಬೇಕಾಗುತ್ತೆ. ಬಳಿಕ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶ ಇರುತ್ತೆ, ಅವರ ಪ್ರಶ್ನೆಗಳನ್ನ ಕೇಳೋದಕ್ಕೆ ಅವಕಾಶ ಇರುತ್ತೆ, ಅವರ ಸಲಹೆಗಳನ್ನ ಕೊಡೋದಕ್ಕೂ ಕೂಡ ಅವಕಾಶಗಳಿರುತ್ತೆ. ಇದೆಲ್ಲ ಆದ ನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತು ಕೂಡ ಏನಿರ್ಬೋದು, ಏನು ಎತ್ತ ಅಂತೇಳಿ ಸರ್ವಪಕ್ಷಗಳು ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡ್ತಾ ಇರುವಂತಹ ಸಂದರ್ಭ. ಬಹುಶಃ ಇವತ್ತಿರುವಂತ ಎಲ್ಲ ಗೊಂದಲಗಳಿಗೆ ರಾಜನಾಥ್ ಸಿಂಗ್ ಅವರು ಕೊಡುವಂತ ಮೊದಲ ಹೇಳಿಕೆಗಳಿರುತ್ತಲ್ಲ ಅಥವಾ ಅವರು ವಿವರಿಸುವಂತ ಸಂದರ್ಭ ಇರುತ್ತಲ್ಲ, ಇದು ಅತಿ ಮುಖ್ಯ ಆಗ್ತಾ ಹೋಗುತ್ತೆ. ಯಾಕಂತ ಅಂದ್ರೆ ಗಡಿಯಲ್ಲಿ ಏನಾಯ್ತು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಬಹಳ ಅಸ್ಪಷ್ಟತೆ ಇದೆ. ಆ ಮಾಹಿತಿಯನ್ನ ಪಡೆದುಕೊಂಡಂತ ನಂತರದಲ್ಲಿ ಬಹುಶಃ ಕೆಲ ಪ್ರತಿಪಕ್ಷಗಳು ಗರಂ ಆದ್ರೂ ಆಶ್ಚರ್ಯ ಇಲ್ಲ, ಹೆಚ್ಚಿನ ಡೀಟೇಲ್ಸ್ ಅನ್ನ ನಿರೀಕ್ಷೆ ಮಾಡಿದ್ರು ಆಶ್ಚರ್ಯ ಇಲ್ಲ. ಇದೆಲ್ಲವನ್ನು ಕೂಡ ಸರಿಯಾದಂತ ರೀತಿಯಲ್ಲಿ ನಿರ್ವಹಿಸಬೇಕಾದಂತ ಅನಿವಾರ್ಯತೆ ರಕ್ಷಣಾ ಸಚಿವರಿಂದನೇ ಆರಂಭ ಆಗ್ತಾ ಹೋಗುತ್ತೆ.
ಓಕೆ, ಪ್ರಿಸಿಷನ್ ಸ್ಟ್ರೈಕ್ ಮುಖೇನವಾಗಿ ಚೀನಿಯರಿಗೆ ಏನಾದ್ರೂ ನಮ್ಮ ಕೇಂದ್ರ ತಿರುಗೇಟನ್ನ ಕೊಡುತ್ತಾ? ಸಾಧ್ಯ ಇದೆಯಾ? ಡ್ರ್ಯಾಗನ್ ವಿರುದ್ಧ ಮಿಲಿಟರಿ ಸಮರನ, ರಾಜಕೀಯ ಪ್ರತೀಕಾರನ? ಇದನ್ನ ನಾವು ನೋಡ್ತಾ ಹೋಗೋಣ. ಯಾಕಂತ ಅಂದ್ರೆ ಓಕೆ, ರಾಜತಾಂತ್ರಿಕ ಯುದ್ಧನ ಅಥವಾ ಆರ್ಥಿಕ ಸಮರ ಸಾರ್ತಾರ ಮೋದಿ ಅನ್ನುವಂಥದ್ದನ್ನ ನಾವು ನೋಡ್ಬೇಕಿದೆ. ಬಹುಶಃ ಈ ಎಲ್ಲ ಹಂತದಲ್ಲೂ ಕೂಡ ಸಾಧ್ಯತೆ ಯಾವುದೆಲ್ಲ ಇದೆ ಅದೆಲ್ಲದರ ಮುಖೇನವಾಗಿ ನಾವು ಕ್ರಮ ತೆಗೆದುಕೊಳ್ಳೋದಕ್ಕೆ ಇವತ್ತು ವಿಸ್ತೃತವಾದಂತಹ ಚರ್ಚೆ ಆಗ್ಬೋದು, ಸಲಹೆ ಸೂಚನೆಗಳನ್ನ ಪಡೆದುಕೊಳ್ಳಬಹುದು. ಹಾಗೆ ಮಿಲಿಟರಿ ಕಾರ್ಯಾಚರಣೆಯ ಮುಖೇನವಾಗಿನೇ ಕ್ರಮ ತೆಗೆದುಕೊಳ್ಳಿ, ಸೇಡು ತೀರಿಸಿಕೊಳ್ಳಿ ಅನ್ನುವಂತ ಸಲಹೆ ಸೂಚನೆ ಬಂದ್ರೂ ಬರಬಹುದು. ಬಟ್ ವಾಸ್ತವದಲ್ಲಿ ಸಾಧ್ಯ ಇದೆಯಾ? ಇದನ್ನ ಆ ಸರ್ವ ಪಕ್ಷಗಳಿಗೂ ಕೂಡ ಪ್ರಧಾನಿ ಅಥವಾ ಕೇಂದ್ರ ಮನವರಿಕೆ ಮಾಡಿಕೊಡ್ಬೇಕು. ಅಕಸ್ಮಾತ್ ಸಾಧ್ಯ ಇದ್ರೆ ಎಸ್ ವಿ ಕ್ಯಾನ್, ಹೇಗೆ ಅದನ್ನು ಕೂಡ ಅಲ್ಲಿ ಸರ್ವ ಪಕ್ಷಗಳಿಗೆ ಇಲ್ಲಿ ನಾವು ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ ಸರ್ಕಾರ. ಯಾಕೆ ಅಂತ ಅಂದ್ರೆ ಗನ್ ಹಿಡಿದು ಏನಾದ್ರೂ ಹೋಗಿ ಒಂದು ಬುಲೆಟ್ ಫೈರ್ ಆದ್ರೆ ಅದು ಪರೋಕ್ಷವಾಗಿ ಯುದ್ಧಕ್ಕೆ ಕರೆ ಕೊಟ್ಟಂಗೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ನಿಮ್ಗೆ ಗೊತ್ತಿರಲಿ, LACಯ ಹೆಚ್ಚು ಕಡಿಮೆ 2 ರಿಂದ 3 ಕಿಲೋಮೀಟರ್ನ ಪ್ರದೇಶದಲ್ಲಿ ನಮ್ಮ ಸೈನಿಕರಾಗಿರ್ಬೋದು ಅಥವಾ ಚೀನಿ ಸೈನಿಕರಾಗಿರ್ಬೋದು ಬಂದೂಕನ್ನ ಹಿಡಿದು ನಡೆದಾಡೋ ಹಾಗಿಲ್ಲ. ಬಂದೂಕನ್ನ ಹಿಡಿದು ನಡೆದಾಡ್ತಾ ಇದ್ದಾರೆ. ಅದು ಮೊನ್ನೆ ಇಷ್ಟೆಲ್ಲ ಗಲಾಟೆ ಆಯ್ತಲ್ಲ, ಅವತ್ತು ಒಂದು ಬುಲೆಟ್ ಏನಾದ್ರು ಫೈರ್ ಆಗಿದ್ದಿದ್ರೆ ಅದು ಪರೋಕ್ಷ ಯುದ್ಧದ ಆರಂಭ ಅಥವಾ ಯುದ್ಧಕ್ಕೆ ಕರೆ ಕೊಟ್ಟಂತ ರೀತಿಯಾಗಿ ಆಗ್ತಾ ಇತ್ತು. ಹೀಗಾಗಿ ಯುದ್ಧ ಅಥವಾ ಮಿಲಿಟರಿ ಫೋರ್ಸ್ ನ ಮುಖೇನವಾಗಿ ತಿರುಗೇಟು ಅಂತ ಅಂದ್ರೆ 10 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಅದು ಚೀನಾದಂತ ದೇಶದ ವಿರುದ್ಧವಾಗಿ ಯುದ್ಧ ಅಂತ ಅಂದ್ರೆ. ಓಕೆ, ಸರ್ವಪಕ್ಷ ಸಭೆಯಲ್ಲಿ ಚೀನಾ ವಿರುದ್ಧ ಪ್ರತೀಕಾರಕ್ಕೆ ಸಹಜವಾಗಿ ಒತ್ತಾಯ ಇರುತ್ತೆ. ಇದನ್ನ ಈಗ ಆಲ್ರೆಡಿ ಕೇಂದ್ರ ಕೂಡ ನಿರೀಕ್ಷೆ ಮಾಡಿದೆ. ಯಾಕಂತಂದ್ರೆ ಹಲವಾರು ಪ್ರತಿಪಕ್ಷಗಳು, ಇತರ ಜನಸಾಮಾನ್ಯರು ಹೇಗೆ ಬಹಳ ರೋಷಾವೇಶದಿಂದ ಮಾತನಾಡ್ತಾ ಇದ್ದಾರೆ, ಅದೇ ತರನಾದಂತಹ ರೋಷಾವೇಶದಲ್ಲಿ ಹಲವು ಪ್ರತಿಪಕ್ಷಗಳಿಗೆ ಸಂಬಂಧಪಟ್ಟಂತ ನಾಯಕರು ಇದ್ದಾರೆ. ಚೀನಾ ವಿರುದ್ಧ ಮಿಲಿಟರಿ, ರಾಜಕೀಯ, ರಾಜತಾಂತ್ರಿಕ ಕ್ರಮ ಈ ಮುಖೇನವಾಗಿ ನಾವು ಸೇಡ್ ತೀರಿಸ್ಕೊಳ್ಬೇಕು ಅಥವಾ ಮಿಲಿಟರಿ, ರಾಜತಾಂತ್ರಿಕ, ರಾಜಕೀಯ ನಡೆಯ ಮುಖೇನವಾಗಿ ನಾವು ಕ್ರಮ ತೆಗೆದುಕೊಳ್ಬೇಕು, ಅವರಿಗೆ ಬಹಳ ಪೆಟ್ಟು ಕೊಡಬೇಕು ಅನ್ನುವಂತಹ ರೀತಿಯಾಗಿ ಸಹಜವಾಗಿ ಇವತ್ತು ಸಲಹೆ ಸೂಚನೆಗಳು ಬರಬಹುದಾದಂತಹ ಸಾಧ್ಯತೆ ಇದೆ. ಆದ್ರೆ ಮಿಲಿಟರಿ, ರಾಜಕೀಯ, ರಾಜತಾಂತ್ರಿಕ ಈ ಮೂರರಲ್ಲಿ ಯಾವುದರ ಮುಖೇನವಾಗಿ ಹೆಚ್ಚು ಹೊಡೆತ ಕೊಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ನೋಡ್ಬೇಕಿದೆ. ಸಾಧ್ಯತೆಗಳು ಯಾವುದರ ಮುಖೇನವಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಿದೆ. ಅದು ಇವತ್ತು ಚರ್ಚೆಗೆ ಬರುತ್ತೆ. ಹೇಳಿ ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಆಮೇಲೆ ಶರದ್ ಪವಾರ್ ಅವರಾಗಿರಬಹುದು, ಆಮೇಲೆ ಇನ್ನಿತರ ಪಕ್ಷಗಳಿಗೆ ಸಂಬಂಧಪಟ್ಟಂತ ಪ್ರಮುಖರು ನಾವು ಯಾರೆಲ್ಲ ಇವತ್ತು ಹಾಜರಾಗ್ತಾ ಇದಾರಲ್ಲ, ಇವರು ಒಂದಲ್ಲ ಒಂದು ರೀತಿಯಾಗಿ ಕೇಂದ್ರ ಸರ್ಕಾರದ ಬೇರೆ ಬೇರೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದವರೇ ಆಗಿರುವಂತಹ ಕಾರಣದಿಂದಾಗಿ ಅಥವಾ ಕೇಂದ್ರ ಸರ್ಕಾರದ ಮೇಲೆ ನೇರವಾದಂತಹ ಹಿಡಿತವನ್ನ ಹಿಂದೆ ಹೊಂದಿದ್ದಂತವರಂತ ಕಾರಣದಿಂದಾಗಿ ಅವರೆಲ್ಲರಿಗೂ ಕೂಡ ಚೀನಾ ಹಾಗೆ ಭಾರತದ ನಡುವೆ ಇರುವಂತಹ ಡಿಸ್ಪ್ಯೂಟ್ ನ ಅರಿವು ಇದ್ದೇ ಇದೆ. ನೇರವಾಗಿ 1962ನೇ ಯುದ್ಧದ ಸಂದರ್ಭದಲ್ಲಿ ಇಲ್ಲದೆ ಹೋದಂತವ್ರು ಆದ್ರೂ ಕೂಡ 1987ರಲ್ಲಿ ನಡೆದಂತ ಒಂದು ಸೀಸ್ ಫೈರ್ ಸಂದರ್ಭದಲ್ಲಂತೂ ಇದ್ದವರೇನಾ, ಅದಾದ ನಂತರದಲ್ಲಿ ಆದಂತಹ ಹಲವು ಈ ತರದ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಸಂಘರ್ಷಗಳ ಸಂದರ್ಭ, ಹಲವಾರು ಒಪ್ಪಂದಗಳ ಸಂದರ್ಭದಲ್ಲಿ ಇವರೆಲ್ಲರಿಗೂ ಕೂಡ ಮಾಹಿತಿ ಇದ್ದೇ ಇದೆ. ಈ ಕಾರಣಕ್ಕಾಗಿನೇ ಇವರೆಲ್ಲರೂ ಕೊಡಬಹುದಾದಂತಹ ಸಲಹೆ ಸೂಚನೆಗಳು ಅತಿ ಮುಖ್ಯ. ವಿಪಕ್ಷ ನಾಯಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇವತ್ತು ಒತ್ತಾಯ ಸಹಜವಾಗೇ ಇರುತ್ತೆ. ಅದು ರಾಜತಾಂತ್ರಿಕ ಅಥವಾ ರಾಜಕೀಯ ಮಾರ್ಗ ಅಥವಾ ಆರ್ಥಿಕ ಹೊಡೆತ ಅಥವಾ ಮಿಲಿಟರಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ. ಇನ್ನೊಂದು ವಿಚಾರ, ಭಾರತೀಯ ಸೇನೆಯಿಂದ ಚೀನಾ ವಿರುದ್ಧ ಪ್ರಿಸಿಷನ್ ಸ್ಟ್ರೈಕ್ಗೆ ಒಲವು ಸಾಧ್ಯತೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ಪಡ್ತಾ ಇದ್ವಿ. ಪ್ರಿಸಿಷನ್ ಸ್ಟ್ರೈಕ್ ಅಂತ ಅಂದ್ರೆ ನೇರವಾಗಿ ಮಿಸೈಲ್ ನ ಮುಖೇನವಾಗಿ ಉತ್ತರ ಕೊಡೋದಕ್ಕೆ ಏನಾದ್ರೂ ಅವಕಾಶ ಇದ್ದು ಅಂಥದಕ್ಕೂ ಕೂಡ ಸೇನೆ ಸಿದ್ಧವಾಗಿದೆ ಅಂತ. ಆದ್ರೆ ಅದು ಸಾಧ್ಯ ಇಲ್ಲ. ಯಾಕೆ ಅಂತ ಅಂದ್ರೆ ಚೀನಾದ ಹಲವು ನಗರಗಳು, ಅದರಲ್ಲೂ ಪ್ರಮುಖವಾಗಿ ಬೀಜಿಂಗ್ ನಂತ ನಗರಗಳಲ್ಲೆಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಅವರಿಗೆ ಆಲ್ರೆಡಿ ಅಳವಡಿಸ್ಕೊಂಡಿದ್ದಾರೆ. ಅಂತ ಪ್ರಿಸಿಷನ್ ಸ್ಟ್ರೈಕ್ ಅನ್ನ ನಾವೇನಾದ್ರೂ ಮಾಡೋಕೆ ಹೋದ್ರೆ ಅವರು ಆ ಕಡೆಯಿಂದ ಅದೇ ತೆರನಾದಂತಹ ಕ್ರಮಕ್ಕೆ ಮುಂದಾದ್ರೆ ನಮ್ಮಲ್ಲಿರುವಂತಹ ಮಹಾನಗರಗಳಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ. ಈ ಕಾರಣಕ್ಕಾಗಿ ನೇರವಾದಂತಹ ಹೊಡೆತವನ್ನ ನಾವು ತಿನ್ಬೇಕಾಗುತ್ತೆ. ಹೀಗಾಗಿ ಬಹುತೇಕ ಇಲ್ಲಿ ಪ್ರಿಸಿಷನ್ ಸ್ಟ್ರೈಕ್ ನಂತಹ ಕಾರ್ಯಕ್ಕೆ ಮುಂದಾಗಬಹುದಾ ಅಂತ ಚಾನ್ಸಸ್ ತೀರಾ ಕಮ್ಮಿ ಇರುತ್ತೆ. ನಮ್ಮ ಮೇಲೆ ದಾಳಿ ನಡೆಸಿ ಗೆಲುವು ಅನ್ನುವಂತ ಭಾವನೆ ಬರದಂತೆ ತಡೆಯೋ ಬಗ್ಗೆ ಚರ್ಚೆ ಆಗ್ಬೋದಾ ಅಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಚೀನಾದಲ್ಲಿ ನೀವು ನಿನ್ನೆ ವಿದೇಶಾಂಗ ಸಚಿವಾಲಯಕ್ಕೆ ಸಂಬಂಧಪಟ್ಟಂತಹ ಸ್ಪೋಕ್ ಪರ್ಸನ್ ಒಬ್ರು ಮಾತನಾಡಿದಂಥದ್ದನ್ನು ಕೂಡ ಗಮನಿಸಿರಬಹುದು. ನಮ್ಮ ಮೇಲೆ ದಾಳಿ ಮಾಡಿ ನೀವು ಆರಾಮಾಗಿರ್ತೀರಿ ಅನ್ನುವಂತ ಭಾವನೆ ಬೇಡ, ಅಥವಾ ನಮ್ಮ ಸಾಮರ್ಥ್ಯವನ್ನ ನೀವು ಕಡಿಮೆ ಲೆಕ್ಕ ಹಾಕೋದು ಬೇಡ. ನಮ್ಮ ಸಾಮರ್ಥ್ಯ ಬಹಳಷ್ಟಿದೆ, ನಾವೇನಾದ್ರೂ ತಿರುಗಿ ಬಿದ್ರೆ ದೊಡ್ಡ ಅನಾಹುತ ಆಗುತ್ತೆ ನಿಮ್ಗೆ ಅನ್ನುವಂತ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿನೇ
ನಮ್ಮ ಮೇಲೆ ದಾಳಿ ನಡೆಸಿ ಗೆಲ್ಲುವ ಅನ್ನುವಂಥ ಭಾವನೆ ಇದೆಯಲ್ಲ, ಅಥವಾ ಇವರು ನಾವು ಸುಲಭವಾಗಿ ಗೆದ್ದು ಬಿಡ್ಬೋದು ಅನ್ನುವಂಥ ಚೀನಾದ ಭಾವನೆ ಇದೆಯಲ್ಲ, ಆ ತರದ ಭಾವನೆ ಅವರಲ್ಲಿ ಕ್ರಿಯೇಟ್ ಆಗಬಾರ್ದು. ಅವರಲ್ಲಿ ನಮ್ಮ ಬಗ್ಗೆನೂ ಕೂಡ ಭಯ ಇರಬೇಕು, ನಮ್ಮ ಮಿಲಿಟರಿ ಫೋರ್ಸ್ ಬಗ್ಗೆನೂ ಕೂಡ ಆತಂಕ ಇರಬೇಕು, ಆಮೇಲೆ ಬೇರೆ ಬೇರೆ ಮುಖೇನವಾಗಿ ನಮ್ಮನ್ನ ಹಣಿಯೋದಕ್ಕೆ ಹೇಗೆ ಪ್ರಯತ್ನ ಆಗ್ಬಹುದು ಅನ್ನುವಂಥ ಆತಂಕ ಅವರಲ್ಲಿ ಹುಟ್ಟಬೇಕು. ಹೀಗಾಗಿನೇ ಅಂಥದ್ದೊಂದು ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯ ಬರುತ್ತೆ. ಒಂದು. ಎರಡನೆಯದಾಗಿ ಸೀಮಿತವಾದಂಥ ಮಿಲಿಟರಿ ದಾಳಿ ನಡೆಸಬೇಕು ಅನ್ನುವಂಥ ಚರ್ಚೆ ಆಗಬಹುದು. ಸೀಮಿತವಾದಂಥ ಮಿಲಿಟರಿ ದಾಳಿ ಈಗ ಆಲ್ರೆಡಿ ಡೋಕ್ಲಾಮ್ ಆಗಿರಬಹುದು ಅಥವಾ ಲಡಾಖ್ನ ಕೆಲ ಪ್ರದೇಶ LACಗೆ ಸಂಬಂಧಪಟ್ಟಂತೆ ಈ ನಾವೇನು ಈ ಫಿಂಗರ್ಸ್ ಅಂತ ಏನಲ್ಲಿ ಗುರುತಿಸ್ತೀವಿ, 6th ಫಿಂಗರ್, 7th ಫಿಂಗರ್ ಅಥವಾ 8th ಫಿಂಗರ್ ತನಕನೂ ಕೂಡ ಕೆಲವೊಂದು ಮೌಂಟೇನ್ ರೀಜನ್ಸ್ ಏನಿದೆಯಲ್ಲ, ಸೊ ಆ ಭಾಗದಲ್ಲಿ ಈಗ ಗಲಾಟೆ ಆಗ್ತಾ ಇರುವಂತ ಗಲ್ವಾನ್ ಶ್ರೇಣಿಯೂ ಕೂಡ ಸೇರಿದ ಹಾಗೆ ಅಲ್ಲಿ ಘರ್ಷಣೆ ಆಗುವಂತ ಸಂದರ್ಭದಲ್ಲಿ ಸೀಮಿತ ಮಿಲಿಟರಿ ದಾಳಿ ನಡೆಸೋದಕ್ಕೆ ಏನಾದರೂ ಅವಕಾಶ ಇದೆಯಾ? ಎಲ್ಲಿ ಚೀನಾ ಸೈನಿಕರು ಅತಿಕ್ರಮವಾಗಿ ನಮ್ಮ ಕಡೆ ನುಗ್ಗಿ ಬಂದಿದ್ದಾರೆ, ಅವರ ವಿರುದ್ಧವಾಗಿ ಸೀಮಿತವಾದಂತ ದಾಳಿ ನಡೆಸೋದಕ್ಕೆ ಅವಕಾಶ ಇದೆಯಾ ಅನ್ನುವಂಥದ್ದನ್ನ ಇಲ್ಲಿ ನಾವು ಯೋಚನೆ ಮಾಡಬಹುದಾಗಿದೆ. ಆದ್ರೆ LACಯ ಗಡಿ ಪ್ರದೇಶ ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಎಂಡ್ ಆಗುತ್ತೆ, ಯಾರ್ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನೋದ್ರ ಬಗ್ಗೆನೇ ಕ್ಲಾರಿಟಿ ಇಲ್ಲದೆ ಇರುವಂತ ಕಾರಣದಿಂದಾಗಿ ಬಹುಶಃ ಚೀನಾ ಅದನ್ನ ಮುಂದಿನ ಹಂತದಲ್ಲಿ ದೊಡ್ಡ ವಾದವನ್ನ ಮಂಡಿಸೋದಕ್ಕೂ ಅವಕಾಶ ಇರುತ್ತೆ. ನಮ್ಮ ಬೌಂಡ್ರಿಗೆ ನುಗ್ಗಿ ಹೊಡೆದಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಇದು ಕೂಡ ಸಮಸ್ಯೆಯನ್ನ ತಂದೊಡ್ಡುತ್ತೆ. ಹಾಗೆ ಪಾಕಿಸ್ತಾನದ ವಿರುದ್ಧವಾಗಿ ನಾವು ಕಾರ್ಯಾಚರಣೆ ನಡೆಸುವಂತ ಸಂದರ್ಭದಲ್ಲಿ ಟೆರರಿಸ್ಟ್ಗಳನ್ನ ನಾವು ಗುರಿಯಾಗಿರಿಸಿಕೊಂಡು ಕಾರ್ಯಾಚರಣೆ ನಡೆಸ್ತಾ ಇದ್ವಿ. ಬಟ್ ಅವರಿಗೆ ಸಪೋರ್ಟಿವ್ ಆಗಿದ್ದಂತ ಸೈನಿಕರು ಕೂಡ ಆ ಸಂದರ್ಭದಲ್ಲಿ ಹತರಾಗಿದ್ದಾರೆ. ಹಾಗೆ ನಾವು ಚೀನಾದ ಜೊತೆಗೆ ವರ್ತಿಸೋದಕ್ಕಾಗೋದಿಲ್ಲ. ಯಾಕಂತಂದ್ರೆ ಚೀನಾದಿಂದ ಭಾರತದ ಒಳಗೆ ನುಗ್ಗಿ ನಮ್ಮ ಸೈನಿಕರ ಜೊತೆಗೆ ಘರ್ಷಣೆ ಆಗಿದೆ ಅನ್ನುವಂಥ ಆರೋಪ ಇದೆಯಲ್ಲ, ಅಲ್ಲಿ ಯಾರು ಅಂತ ನಾವು ಟೆರರಿಸ್ಟ್ ಅಂತ ಗುರುತಿಸೋಕ್ಕಾಗಲ್ಲ. ಅವರೆಲ್ಲರೂ ಕೂಡ ಚೀನಾ ಸೇನೆಗೆ ಸಂಬಂಧಪಟ್ಟಂತ ಸೈನಿಕರಾಗಿರುವಂತ ಕಾರಣದಿಂದಾಗಿ ಇಂತಹ ಮಿಲಿಟರಿ ಕಾರ್ಯಾಚರಣೆಯನ್ನು ಕೂಡ ಸದ್ಯದ ಮಟ್ಟಿಗೆ ಬಹುಶಃ ಸಾಧ್ಯ ಆಗೋದಿಲ್ಲ ಅಂತ ಕಾಣಿಸುತ್ತೆ. ಕೆಲವೇ ಹೊತ್ತಿನಲ್ಲಿ ನಡೆಯುವಂತಹ ಸರ್ವಪಕ್ಷ ಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸಿ ಏನೇನು ಇವತ್ತು ಪ್ರಸ್ತಾಪ ಆಗಬಹುದು, ಭಾರತ ತೆಗೆದುಕೊಳ್ಳಬಹುದಾದಂತಹ ನಿರ್ಣಯ ಏನು ಅನ್ನೋದರ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಚೀನಾ ವಿರುದ್ಧ ಸರ್ವಾನುಮತದ ನಿರ್ಣಯ ಕೈಗೊಳ್ಳಬಹುದು ಮೋದಿ. ಅಂದ್ರೆ ಇವತ್ತಿನ ಮೀಟಿಂಗ್ ನ ಅಜೆಂಡಾ ಏನಿರಬಹುದು, ಒಗ್ಗಟ್ಟಿನ ನಿರ್ಧಾರದ ಮೂಲಕ ಚೀನಾ ಹಣಿಯೋದಕ್ಕೆ ಒಂದು ಪ್ಲಾನ್ ಮಾಡೋದಕ್ಕೆ ಅವಕಾಶ ಇದೆ. ಕಾಲ್ ಕೆರೆದು ಜಗಳಕ್ಕೆ ಬಂದ ಕೆಂಪು ಸೈನಿಕರನ್ನ ಕಟ್ಟಿ ಹಾಕೋದಕ್ಕೆ ಸ್ಟ್ರಾಟಜಿಯನ್ನ ರೂಪಿಸುವಂತ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಆಗಬಹುದು. ಬಹುತೇಕ ಸ್ಟ್ರಾಟಜಿಯನ್ನ ರೂಪಿಸಿ ಎಲ್ರಿಗೂ ಗೊತ್ತಾಗುವಂತ ರೀತಿಯಾಗಲ್ಲ, ಆದ್ರೆ ಅವರ ಅಭಿಮತವನ್ನ ಪಡೆಯುವಂತ ನಿಟ್ಟಿನಲ್ಲಿ, ಅವರ ಸಲಹೆ ಸೂಚನೆಗಳು ಏನಿದೆ ಅನ್ನೋದನ್ನ ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ಇವತ್ತಿನ ಸಭೆ ಬಹಳಕ್ಕೆ ಅನುಕೂಲಕ್ಕೆ ಬರುವಂತ ಸಭೆ. ಯಾಕೆ ಅಂತ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಈ ರೀತಿಯಾಗಿ ಹಿಂದೆ ಪಾಕಿಸ್ತಾನವೂ ಕೂಡ ತನ್ನ ಉಗ್ರರನ್ನ ಮುಖೇನವಾಗಿ ಭಾರತದ ವಿರುದ್ಧವಾಗಿ ಕಾರ್ಯಾಚರಣೆ ನಡೆಸಿದಂತ ಸಂದರ್ಭ ಆಗಿರ್ಬೋದು, ಅಥವಾ ಚೀನಾದಿಂದ ಮೊನ್ನೆ ಆಗಿರುವಂತ ಘರ್ಷಣೆಗೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ನಾವು ಪ್ರದರ್ಶಿಸಬೇಕಾದಂಥದ್ದು ನಮ್ಮ ರಾಜಕೀಯ ಒಗ್ಗಟ್ಟು. ಆದ್ರೆ ನಮ್ಮಲ್ಲಿ ಅದು ಕಂಡು ಬಂದಿದ್ಯಾ? ಖಂಡಿತ ಇಲ್ಲ. ಮೊನ್ನೆ ಚೀನಾದ ವಿರುದ್ಧವಾಗಿ ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಹಲವರು ಭಾರತದ ವಿಚಾರವಾಗಿ ಅನುಮಾನ ಪಟ್ಟಂತ ನಾವು ನೋಡಿದ್ದೀವಿ. ಏನೋ ಸಮಸ್ಯೆ ಆಗಿದೆ, ಅಲ್ಲಿ ಕೆಲವು ವಿಚಾರಗಳನ್ನ ಭಾರತ ಮುಚ್ಚಿಡ್ತಾ ಇದೆ ಈ ತರನಾಗಿ ಸಂಬಂಧಪಟ್ಟ ಹಾಗೆ. ಹೀಗಾಗಿ ಒಗ್ಗಟ್ಟು ಮೊದಲಿಗೆ ಪ್ರದರ್ಶಿಸಬೇಕಾದಂತ ಅನಿವಾರ್ಯತೆ ಇದೆ. ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ಪಕ್ಷಗಳು ಚೀನಾ ವಿರುದ್ಧ ಮಾತನಾಡೋದಕ್ಕೆ ನಿರ್ಣಯಕ್ಕೆ ಬರುವಂತ ಸಾಧ್ಯತೆ ಇದೆ. ಯಾರು ಕೂಡ ಮುಂದಿನ ಹಂತದಲ್ಲಿ ಚೀನಾದ ಪರವಾಗೋ ಅಥವಾ ಭಾರತದ ಮಿಲಿಟರಿಯನ್ನ ದೂಷಿಸಿಯೋ, ಕೇಂದ್ರ ಸರ್ಕಾರವನ್ನ ದೂಷಿಸಿಯೋ ಮಾತನಾಡಿದ್ರೆ ಅದು ಚೀನಾಗೆ ದೊಡ್ಡ ಮೇಲುಗೈ ಆಗುತ್ತೆ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಗುವಂತ ಸಂದರ್ಭದಲ್ಲಿ ನೋಡಿ, ಆ ದೇಶದ ಪ್ರಮುಖ ರಾಜಕೀಯ ಪಕ್ಷಗಳೇ ಈ ತರನಂತ ಅನುಮಾನವನ್ನ ಅದೇ ದೇಶದ ಸರ್ಕಾರದ ಮೇಲೆ ವ್ಯಕ್ತಪಡಿಸ್ತಾ ಇದೆ ಅನ್ನುವಂತ ಒಂದು ಮಾತು ಬಂದ್ರೆ ಭಾರತದ ಧ್ವನಿ ಅಲ್ಲಿ ಅಡಗಿದಂತಾಗುತ್ತೆ. ಚೀನಾ ವಿರುದ್ಧ ಒಂದೇ ಧ್ವನಿಯಲ್ಲಿ ಮಾತನಾಡುವಂತ ನಿರ್ಣಯಕ್ಕೆ ಬರುವಂತ ಸಾಧ್ಯತೆ ಇದೆ. ಇದು ಅತಿ ಮುಖ್ಯವಾಗಿ ಆಗ್ಬೇಕಾಗಿರುವಂತದ್ದು. ಅದರ ಜೊತೆಗೇನೆ ಸೇನೆಯ ಮನೋಬಲವನ್ನ ಕುಗ್ಗಿಸುವಂತ ಕೆಲಸ ಆಗಬಾರ್ದು ಅನ್ನುವಂತ ನಿರ್ಣಯಕ್ಕೆ ಬರಬಹುದು. ಹೀಗಾಗಿನೇ ಇಡೀ ದೇಶ ಭಾರತೀಯ ಸೇನೆಯ ಬೆನ್ನಿಗೆ ನಿಲ್ಬೇಕು ಅನ್ನುವಂತ ಒತ್ತಾಯ ಕೇಂದ್ರದ ಕಡೆಯಿಂದ ಬರುತ್ತೆ. ಸಹಜವಾಗಿ ಇದಕ್ಕೆ ಇತರ ಪಕ್ಷಗಳ ನಾಯಕರು ಒಪ್ಕೊಳ್ಬಹುದಾ ಅಂತ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ. ಸೇನೆಗೆ ಮುಂದಿನ ಹೆಜ್ಜೆಯ ಪೂರ್ಣ ಅಧಿಕಾರವನ್ನ ನೀಡುವಂತ ನಿರ್ಣಯಕ್ಕೆ ಬರಬಹುದಾ ಅಂತ ಸಾಧ್ಯತೆ ಇದೆ. ಹೇಗೆ ಈಗ ಸೀಮಿತ ಪ್ರದೇಶಗಳಲ್ಲಿ ಅಲ್ಲಿನ ಒಂದಷ್ಟು ಟ್ರೂಪ್ಗಳಿಗೆ ಸಂಬಂಧಪಟ್ಟಂತ ಕಮಾಂಡರ್ಗಳಿಗೆ ಈಗ ಆಲ್ರೆಡಿ ಸೂಚನೆಯನ್ನ ಕೊಟ್ಟು, ನೀವು ಮೇಲಾಧಿಕಾರಿಗಳಿಗೆ ಸೂಚನೆ ಕೊಡಬೇಕಾದಂತ ಅನಿವಾರ್ಯತೆ ಇಲ್ಲ, ಅಲ್ಲಿನ ಪರಿಸ್ಥಿತಿ ನಿಭಾಯಿಸೋದಕ್ಕೆ ನೀವೇ ಗೋ ಹೆಡ್ ಅನ್ನುವಂತ ಸೂಚನೆಯನ್ನ ಕೊಡಲಾಗಿದೆಯಲ್ವಾ,
ಅದೇ ತೆರನಾದಂಥ ಸೂಚನೆಯನ್ನ ಇಡೀ ಸೇನೆಗೆ ಕೊಡಬಹುದಾದಂಥ ಚಾನ್ಸಸ್ ಕೂಡ ಇದೆ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಅದರಲ್ಲೂ ರಕ್ಷಣಾ ಇಲಾಖೆ ಸಹಜವಾಗಿ ಒಂದಷ್ಟು ಮುಖ್ಯವಾದಂಥ ನಿರ್ಧಾರ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಮಧ್ಯ ಪ್ರವೇಶಿಸಲೇಬೇಕಾಗುತ್ತೆ. ಪ್ರಧಾನಿಯವರ ಡಿಸಿಷನ್ ಕೂಡ ಅದಕ್ಕೆ ಅತಿ ಮುಖ್ಯ ಆಗುತ್ತೆ. ಆದರೆ ಈ ಹಿಂದೆ ಇದ್ದಂಥದಕ್ಕಿಂತ ಹೆಚ್ಚಿನ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಅವರಿಗೆ ಅವಕಾಶ ಕೊಡಬಹುದಂತ ಚಾನ್ಸಸ್ ಇದೆ. ಹಾಗಾದ್ರೆ ಇವತ್ತು ಸರ್ವಪಕ್ಷಗಳ ಸಭೆಯ ಸಂದರ್ಭದಲ್ಲಿ ಆಗ್ಬಹುದಾದಂತ ಸಂಗತಿಗಳೇನು, ಸಾಧ್ಯತೆಗಳೇನು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ಇಡೀ ದೇಶ ಎದುರು ನೋಡ್ತಾ ಇದೆ ಇವತ್ತಿನ ಸರ್ವಪಕ್ಷ ಸಭೆಯನ್ನ. ಅದರಲ್ಲೂ ನಮ್ಮ ದೇಶ ಮುಂದೆ ಇಡಬಹುದಾದಂತ ನಡೆಗೆ ಸಂಬಂಧಪಟ್ಟ ಹಾಗೆ ಸರ್ವಪಕ್ಷಗಳು ಕೊಡಬಹುದಾದಂತ ಸಲಹೆಗಳು, ಸೂಚನೆಗಳು ಅತಿ ಮುಖ್ಯ ಆಗಿರುತ್ತೆ. ಸಾಧ್ಯತೆಗಳ ವಿಚಾರವಾಗಿ ನಾವು ನೋಡೋದಾದ್ರೆ ಚಂದ್ರಮೋಹನ್. ಚಂದ್ರಮೋಹನ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಮತ್ತೆ ನಾವು ಅವರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡೋಣ. ಯಾಕಂತ ಅಂದ್ರೆ ನಾನು ಮೊದಲೇ ಹೇಳಿದಾಗೆ ಕೇಂದ್ರ ಸರ್ಕಾರ ಮುಂದೆ ಇಡಬಹುದಾದಂತ ನಡೆಯ ಸಂದರ್ಭದಲ್ಲಿ ಸರ್ವಪಕ್ಷಗಳಿಂದ ಮಾಹಿತಿಯನ್ನ ಆಧರಿಸಿ ಅವರನ್ನೆಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಒಂದು ನಿರ್ಧಾರಕ್ಕೆ ಬಂದು ಆ ಮುಖೇನವಾಗಿ ಸೇನೆಗೆ ಸೂಚನೆ ಕೊಡೋದು ಅಥವಾ ಚೀನಾ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೋ ಹೆಜ್ಜೆ ಇಡೋದು ಅತಿ ಸೂಕ್ತ ಆಗಿರುತ್ತೆ. ಇದು ಬಹಳಷ್ಟು ಕಾರಣಗಳಿಂದನೂ ಕೂಡ ಹೌದು. ಚಂದ್ರಮೋಹನ್ ಮತ್ತೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಸಾಧ್ಯತೆಗಳ ವಿಚಾರವಾಗಿ ನಾವು ಗಮನ ಹರಿಸೋದಾದ್ರೆ ಇವತ್ತಿನ ಸಭೆಯಲ್ಲಿ ಮಲ್ತೇಶ್, ಮುಖ್ಯವಾಗಿ ನಮ್ಮ ದೇಶದಲ್ಲಿ ಈ ರೀತಿಯಾದಂತಹ ಗಡಿ ವಿವಾದಗಳಿಗೆ ಸಂಬಂಧಪಟ್ಟಂತೆ ಅಥವಾ ನಮ್ಮ ಭಾರತದ ಮೇಲೆ ಶತ್ರು ದೇಶಗಳು ದಾಳಿ ನಡೆಸಂತಹ ಸಂದರ್ಭದಲ್ಲಿ ಸರ್ವಪಕ್ಷಗಳ ಸಭೆಗಳನ್ನು ಕರೆದು ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಘಟನೆ ಬಗ್ಗೆ ವಿವರಣೆ ನಡೆಸಿ ಎಲ್ಲ ರಾಜಕೀಯ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಇಡೀ ದೇಶ ಒಂದೇ ಧ್ವನಿಯಲ್ಲಿ ಮಾತಾಡ್ತಕ್ಕಂತಹ ನಿರ್ಣಯ ತೆಗೆದುಕೊಳ್ಳುವಂತಹ ಸಂಪ್ರದಾಯ ಇದೆ. ಈ ಸಂಪ್ರದಾಯವನ್ನು ಮುಂದುವರಿಸುವಂತಹ ಉದ್ದೇಶದಿಂದಲೇ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲೂ ಕೂಡ ಈಗ ಗಾಲ್ವಾನ್ ಕಣಿವೆಯಲ್ಲಿ ಜೂನ್ 15 ಮತ್ತು 16ರಂದು ನಡೆದಿರತಕ್ಕಂತಹ ಚೀನಾ ಮತ್ತು ಭಾರತ ನಡುವಿನ ಸೈನಿಕರ ಘರ್ಷಣೆ ಬಗ್ಗೆ ಮೊದಲಿಗೆ ಸಭೆಗೆ ವಿವರಣೆಯನ್ನು ನೀಡಲಾಗುತ್ತೆ. ಅದಾದ ಬಳಿಕ ಈಗ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಸಭೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಸರ್ಕಾರಕ್ಕೆ ಸಲಹೆಯನ್ನು ಕೊಡಲಿಕ್ಕೆ ಅವಕಾಶವನ್ನು ಕೂಡ ನೀಡಲಾಗುತ್ತೆ. ಈ ಸಭೆಯಲ್ಲಿ 17 ರಾಜಕೀಯ ಪಕ್ಷಗಳ ಮುಖ್ಯಸ್ಥರು ಭಾಗವಹಿಸುವುದಾಗಿ ಈಗಾಗಲೇ ಖಚಿತಪಡಿಸಿದರೆ ಎಲ್ಲ 17 ಮಂದಿ ರಾಜಕೀಯ ನಾಯಕರುಗಳಿಗೂ ಕೂಡ ಸಭೆಯಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ. ಅದಾದ ಬಳಿಕ ಈಗ ಮುಂದೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಅಂತಿಮ ನಿರ್ಣಯವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ಈ ಹಿಂದೆ ಉರಿ ದಾಳಿ ನಡೆದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿ ನರೇಂದ್ರ ಮೋದಿ ಅವರು ಸರ್ವಪಕ್ಷ ಸಭೆಯನ್ನು ಕರೆದಿದ್ರು. ಆ ಸಂದರ್ಭದಲ್ಲೂ ಕೂಡ ಇಡೀ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಒಂದೇ ಧ್ವನಿನಲ್ಲಿ ಮಾತನಾಡಬೇಕು, ಭಯೋತ್ಪಾದಕರ ದಾಳಿಯನ್ನು ಖಂಡಿಸಬೇಕು ಮತ್ತು ಭಾರತೀಯ ಸೇನೆಗೆ ಬೆಂಬಲವಾಗಿ ನಿಲ್ಲಬೇಕು ಅನ್ನೋ ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು. ಈಗಲೂ ಕೂಡ ಅದೇ ರೀತಿಯಾಗಿ ಚೀನಾ ಸೈನಿಕರು ಭಾರತೀಯ ಸೈನಿಕರ ಮೇಲೆ ನಡೆಸಿರತಕ್ಕಂತಹ ದಾಳಿಯನ್ನು ಇಡೀ ದೇಶ ಒಕ್ಕೊರಲಿನಿಂದ ಖಂಡಿಸಬೇಕು ಮತ್ತು ಇಡೀ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲರೂ ಕೂಡ ಒಕ್ಕೊರಲಿನಿಂದ ಭಾರತೀಯ ಸೇನೆಯ ಬೆನ್ನಿಗೆ ನಿಲ್ಲಬೇಕು ಮತ್ತು ಸೇನೆಗೆ ಸಂಪೂರ್ಣ ಅಧಿಕಾರ ನೀಡಬೇಕು ಅನ್ನೋ ಒಂದು ನಿರ್ಣಯವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಮತ್ತು ಈಗ ಚೀನಾ ಸೈನಿಕರು ಭಾರತೀಯ ಸೈನಿಕರ ಮೇಲೆ ದಾಳಿ ನಡೆಸಿರುವುದಾಗಿ ಭಾರತ ಸೇನೆಯ ಮೂಲಕವೇ ಪ್ರತೀಕಾರವನ್ನು ತೀರಿಸಿಕೊಳ್ಬೇಕಾ ಹೇಗೆ ಅಥವಾ ಆರ್ಥಿಕವಾಗಿ ಚೀನಾ ವಿರುದ್ಧ ಸಮರವನ್ನು ಸಾರಬೇಕಾ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಈಗ ಮುಖ್ಯವಾಗಿ ರಾಜಕೀಯ ಪಕ್ಷಗಳಿಗೂ ಕೂಡ ಜೂನ್ 15 ಮತ್ತು 16ರಂದು ಗಡಿನಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಮಾಧ್ಯಮಗಳ ಮೂಲಕ ಮಾತ್ರ ಮಾಹಿತಿ ಗೊತ್ತಾಗಿದೆ. ವಾಸ್ತವ ಏನು ಅನ್ನುವ ಚಿತ್ರಣವನ್ನು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರೇ ಸಭೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರ ಮುಂದೆ ತೆರೆದಿಡ್ತಕ್ಕಂತಹ ಸಾಧ್ಯತೆ ಕೂಡ ಇದೆ. ಇದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಡಿಮ್ಯಾಂಡ್ ಮಾಡುವಂತಹ ಸಾಧ್ಯತೆ ಇದೆ. ಏಕೆಂದರೆ ರಾಜಕೀಯ ಪಕ್ಷಗಳು ಈಗಾಗಲೇ ಕೇಂದ್ರ ಸರ್ಕಾರ ಗಡಿನಲ್ಲಿ ಏನಾಗಿದೆ ಅನ್ನೋದನ್ನ ಎಲ್ಲ ಪಕ್ಷಗಳು ಕೂಡ ವಿವರಿಸಬೇಕು ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿವೆ. ಹಾಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಭೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಿದರೆ ಯಾವ ರೀತಿ ಘರ್ಷಣೆ ಆಯಿತು, ಚೀನಾದ ಸೈನಿಕರೇ ಭಾರತೀಯ ಸೈನಿಕರ ಮೇಲೆ ಯಾವ ರೀತಿ ದಾಳಿಯನ್ನು ನಡೆಸಿದ್ರು, ಚೀನಾ ಭಾರತಕ್ಕೆ ಕೊಟ್ಟಿದ್ದಂಥ ಭರವಸೆ ಏನು, ಆದರೆ ಅದಕ್ಕೆ ವಿರುದ್ಧವಾಗಿ ಗಾಲ್ವಾನ್ ಕಣಿವೆಯಲ್ಲಿ ಹಿಂದೆ ಸರಿದೇನೆ ಭಾರತೀಯ ಸೈನಿಕರ ಮೇಲೆ ಚೀನಾ ದಾಳಿ ನಡೆಸಿದ್ದು ಹೇಗೆ ಮತ್ತು ಭಾರತೀಯ ಸೈನಿಕರ ಸಾವು ನೋವು ಹೇಗೆ ಸಂಭವಿಸಿತು ಮತ್ತು ಈಗ ಗಡಿನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ರಾಜನಾಥ್ ಸಿಂಗ್ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರುಗಳು ಕೂಡ ವಿವರಣೆ ಕೊಡ್ತಾರೆ. ಮತ್ತು ರಾಜಕೀಯ ಪಕ್ಷಗಳ ನಾಯಕರುಗಳು ಕೂಡ ಈಗ ಚೀನಾದ ವಿರುದ್ಧ ಭಾರತ ಮಿಲಿಟರಿ ಪ್ರತೀಕಾರದ ಹೆಜ್ಜೆಯನ್ನು ಇಡಬೇಕಾ ಅಥವಾ ಆರ್ಥಿಕ ಸಮರದ ಹೆಜ್ಜೆಯನ್ನು ಇಡಬೇಕಾ, ಬೇರೆ ಇನ್ಯಾವ ಹೆಜ್ಜೆಯನ್ನು ಈ ಸಂದರ್ಭದಲ್ಲಿ ಇಡುವಂಥದ್ದು ಸೂಕ್ತ ಅನ್ನೋದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ತಮ್ಮ ಸಲಹೆಯನ್ನು ಕೊಡ್ತಾರೆ. ಅಂತಿಮವಾಗಿ ಯಾವುದಾದ್ರೂ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಈಗ ಮುಖ್ಯವಾಗಿ ಹಿಂದೆ ಪಾಕಿಸ್ತಾನದ ಭಯೋತ್ಪಾದಕರು ಭಾರತೀಯ ಸೈನಿಕರ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಅದಕ್ಕೆ ಸೇನೆಯ ಪ್ರತೀಕಾರದ
ಹೆಜ್ಜೆಯನ್ನು ಇಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು. ಸೇನೆಗೆ ಸಂಪೂರ್ಣ ಅಧಿಕಾರವನ್ನು ಕೊಡಬೇಕು, ಸೇನೆನೇ ಯಾವ ಸ್ಥಳ ಯಾವ ಸಂದರ್ಭದಲ್ಲಿ ದಾಳಿ ನಡೆಸಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಕೈಗೊಳ್ಳಿ ಅಂತೇಳಿ ಸೇನೆಗೆ ಸಂಪೂರ್ಣ ಅಧಿಕಾರವನ್ನು ಕೊಡಲಾಗಿತ್ತು. ಆದರೆ ಈಗ ಚೀನಾದ ಮೇಲೂ ಕೂಡ ಅದೇ ರೀತಿಯಾಗಿ ಮಿಲಿಟರಿ ಪ್ರತೀಕಾರವನ್ನು ತೀರಿಸಿಕೊಳ್ಳಿಕ್ಕೆ ಸಾಧ್ಯನಾ? ಯಾಕೆಂದರೆ ಚೀನಾ ಕೂಡ ಒಂದು ಬಲಾಢ್ಯ ಸೇನೆಯನ್ನು ಹೊಂದಿದೆ. ಹೀಗಾಗಿ ಚೀನಾದ ವಿರುದ್ಧ ಕೂಡ ಅದೇ ಕ್ರಮ ಸಾಧ್ಯನಾ, ಇಲ್ಲವೇ ಚೀನಾದ ವಿರುದ್ಧ ನಾವು ಆರ್ಥಿಕ ಸಮರವನ್ನು ನಡೆಸುವಂಥದ್ದು ಉತ್ತಮವಾ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಸಭೆಯಲ್ಲಿ ವಿಸ್ತೃತ ಚರ್ಚೆಯನ್ನು ನಡೆಸಲಾಗುತ್ತೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನಮ್ಮ ಭಾರತದ ಒಂದಿಂಚು ಭೂಮಿಯನ್ನು ಕೂಡ ಬೇರೆಯವರು ಆಕ್ರಮಿಸಲಿಕ್ಕೆ ನಾವು ಬಿಡೋದಿಲ್ಲ, ಸೈನಿಕರು ಹುತಾತ್ಮರಾಗಿದ್ದಾರೆ, ಅವರ ಸಾವು ವ್ಯರ್ಥವಾಗಲಿಕ್ಕೂ ಕೂಡ ಬಿಡೋದಿಲ್ಲ ಅಂತೇಳಿ ಚೀನಾಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಈ ಒಂದು ಪರಿಸ್ಥಿತಿಯಲ್ಲಿ ಏನು ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಕೇಳಿಸುವಂಥ ವಿಚಾರ. ಹೀಗಾಗಿ ಈಗ ಸರ್ವ ಪಕ್ಷಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂತಹ ಹೆಜ್ಜೆಯಾಗಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಸರ್ವಪಕ್ಷ ಸಭೆಯನ್ನು ನಡೆಸ್ತಾ ಇದ್ದಾರೆ. ಮತ್ತು ಭಾರತದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಗಡಿ ಬಗ್ಗೆ ಒಂದೇ ತೀರ್ಮಾನವನ್ನು ಹೊಂದಿವೆ. ಗಾಲ್ವನ್ ಕಣಿವೆ ಸಂಪೂರ್ಣವಾಗಿ ಭಾರತದ ಭೂಪ್ರದೇಶ, ಆ ಭಾರತದ ಭೂಪ್ರದೇಶವನ್ನು ಚೀನಾ ಅತಿಕ್ರಮಿಸಿದೆ. ಇದನ್ನು ಭಾರತ ಖಂಡಿತ ಸಹಿಸೋದಿಲ್ಲ. ಭಾರತದ ಗಡಿ ರಕ್ಷಣೆ ಮತ್ತು ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯಲಿಕ್ಕೆ ಎಲ್ಲ ಪಕ್ಷಗಳು ಕೂಡ ಒಂದೇ ಧ್ವನಿನಲ್ಲಿ ಮಾತನಾಡಬೇಕು ಅನ್ನೋ ಒಂದು ತೀರ್ಮಾನವನ್ನ ಈ ಸಭೆಯಲ್ಲಿ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ನಾವಿಲ್ಲಿ ಚೀನಾದ ವಿರುದ್ಧವಾಗಿ ಕ್ರಮಗಳು ಏನೇನು ತೆಗೆದುಕೊಳ್ಳೋದಕ್ಕೆ ಅವಕಾಶಗಳು ಇದೆ ಅನ್ನುವಂಥದ್ದು ಬೇರೆ ಬೇರೆ ವಲಯಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋಗ್ತಾ ಇದ್ವಿ. ನಮಗೆ ಈಗ ತಾನೇ ಚಂದ್ರಮೋಹನ್ ಹೇಳ್ತಾ ಇದ್ರು, ಇಂತಹ ಟೈಮ್ನಲ್ಲಿ ಸರ್ವ ಪಕ್ಷಗಳ ಸಭೆಯನ್ನ ಕರೆದು ಅವರ ಅಭಿಪ್ರಾಯದ ಮುಖೇನವಾಗಿನೇ ಮುಂದೆ ಹೆಜ್ಜೆ ಇಡೋದು ಎಷ್ಟು ಸೂಕ್ತ ಅಂತ. ಈಗ ಇನ್ನೊಂದು ಕುತೂಹಲ ಇದೆ. ಬಹಳ ಮಂದಿ ಬಹಳ ಉದ್ವೇಗಕ್ಕೊಳಗಾಗಿ ಬಹಳ ರೋಷವೇಷದಿಂದ ಈ ತೆರನಾದಂತಹ ಒಂದು ಸಲಹೆಯನ್ನ ಕೂಡ ನೀಡ್ತಾ ಇದ್ದಾರೆ. ಸೇನೆಗೆ ಸಂಪೂರ್ಣ ಅವಕಾಶ ಕೊಡಿ, ಅಧಿಕಾರ ಕೊಡಿ ಅಂತ. ಸೀಮಿತ ದಾಳಿಗೆ ನಿರ್ಧಾರ ಆದ್ರೆ ಸೇನೆಗೆ ಏನಾದ್ರೂ ಪೂರ್ಣ ಅಧಿಕಾರವನ್ನ ಕೊಡ್ತಾರ? ಪೂರ್ಣ ಅಧಿಕಾರ ಸಿಕ್ಕ ಮೇಲೆ ಕಿರಿಕ್ ಚೀನಾಗೆ ಹೊಡೆತ ಕೊಡೋದು ಫಿಕ್ಸಾ? ಉದ್ವಿಗ್ನ ಪರಿಸ್ಥಿತಿ ಬೆನ್ನಲ್ಲೇ ಸೇನೆಗೆ ಸಂಪೂರ್ಣ ಹೊಡೆತ ಕೊಡೋದು 100% ಫಿಕ್ಸ್. ಯಾಕಂತಂದ್ರೆ ನಮ್ಮ ಸೇನೆಗೆ ಅಂತ ತಾಕತ್ತಿದೆ. ಆದರೆ ಪ್ರತಿ ಹೊಡೆತವನ್ನ ತಿನ್ನಬೇಕಾದಂತ ಅನಿವಾರ್ಯತೆ ಬರ್ಬೋದು. ಆಗ ನಾವು ಎಷ್ಟು ಸಮರ್ಥರಿದ್ದೀವಿ ಅದನ್ನ ತಡೆಯುವಂತ ನಿಟ್ಟಿನಲ್ಲಿ. ಯಾಕೆ ಅಂತ ಅಂದ್ರೆ ನಾವು ಈ ತರದ ಸೀಮಿತ ದಾಳಿಗೆ ಏನಾದ್ರೂ ಮುಂದಾದ್ರೆ ಅದು ನಮ್ಮ ಎದುರಿಗಿರುವಂತ ಶತ್ರು ರಾಷ್ಟ್ರ ಪಾಕಿಸ್ತಾನ ಅಲ್ಲ, ಚೀನಾ. ಮಿಲಿಟರಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಮಗಿಂತ ಬಹಳಷ್ಟು ಪವರ್ಫುಲ್ ಆಗಿರುವಂತಹ ದೇಶ. ಹೀಗಾಗಿನೇ ಪೂರ್ಣ ಪ್ರಮಾಣದ ಯುದ್ಧ ನಡೆದ್ರೆ 100% ಸ್ವಲ್ಪ ಸಮಸ್ಯೆ ಇದೆ. ಬಟ್ ನಮ್ಮ ಸೈನಿಕರ ಮನೋಬಲ ಅತ್ಯದ್ಭುತವಾಗಿದೆ. ಹೋರಾಡೋದಕ್ಕೆ ಬಹಳ ಅವಕಾಶಗಳು ಖಂಡಿತ ಇದೆ. ಚೀನಾಗೆ ಬುದ್ಧಿ ಕಲಿಸೋದಕ್ಕೂ ಅವಕಾಶ ಇದೆ. ಪೂರ್ಣ ಪ್ರಮಾಣದ ಯುದ್ಧ ಅಲ್ಲದೆ ಸೀಮಿತ ದಾಳಿಗೆ ನಾವೇನಾದ್ರೂ ಮುಂದಾದ್ರೆ ಆಗ ನಮ್ಗೆ ಇರುವಂತ ಅವಕಾಶಗಳು ಇನ್ನೂ ಹೆಚ್ಚು. ಸೀಮಿತ ದಾಳಿ ಅದರಲ್ಲೂ ಕೂಡ ಈ LAC ಭಾಗದಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಸುಮಾರು 3400 ಕಿಲೋಮೀಟರ್ನಷ್ಟು ಗಡಿ ಭಾಗವನ್ನ ನಾವೇನ್ ಚೀನಾ ಜೊತೆಗೆ ಹೊಂದ್ಕೊಂಡಿದೀವಲ್ಲ ಅದ್ರ ವಿಚಾರವಾಗಿ ನಾವು ಗಮನಿಸ್ತಾ ಹೋದ್ರೆ ಪ್ರಮುಖವಾಗಿ ಶ್ರೇಣಿಗಳು ಅಥವಾ ಗಿರಿಶ್ರೇಣಿಗಳ ಪ್ರದೇಶದಲ್ಲಿ ಹೋರಾಡಬೇಕು ಅನ್ನುವಂತ ವಿಚಾರ ಬಂದಾಗ ನಮ್ಮಲ್ಲಿರುವಂತ ಪರ್ವತ ಪಡೆ ಅತಿ ಪವರ್ಫುಲ್. ಇದನ್ನ ನಾವು ಮಾತ್ರ ಹೇಳ್ತಾ ಇರುವಂತದ್ದಲ್ಲ, ಚೀನಾದ ಡಿಫೆನ್ಸ್ಗೆ ಸಂಬಂಧಪಟ್ಟಂತ ತಜ್ಞರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಭಾರತದ ಪರ್ವತ ಪಡೆ ಅತ್ಯದ್ಭುತವಾಗಿ ಕಾರ್ಯನಿರ್ವಹಿಸುವಂತ ಪಡೆ ಅಂತ. ಹೀಗಾಗಿ ಸೀಮಿತ ಯುದ್ಧ ಆದಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೂಡ ನಾವು ಚೀನಾಗೆ ಏಟು ಕೊಡೋದಕ್ಕೆ ಸಶಕ್ತರಾಗಿದ್ದೀವಿ. ಆದ್ರೆ ಅದೆಷ್ಟು ಸೂಕ್ತ ಅನ್ನುವಂತ ಪ್ರಶ್ನೆ ಬರುತ್ತೆ. ಹೀಗಾಗಿನೇ ಸರ್ವಪಕ್ಷ ಸಭೆಯಲ್ಲಿ ಈ ವಿಚಾರವನ್ನು ಕೂಡ ಮುಂದಿಡಬಹುದಾದಂತ ಸಾಧ್ಯತೆ ಇರುತ್ತೆ. ಕೇವಲ ಅಭಿಪ್ರಾಯ ಸಂಗ್ರಹಿಸುವ ವಿಚಾರಕ್ಕೆ ಮಾತ್ರ ಯಾವುದೇ ಗುಟ್ಟನ್ನ ಬಿಟ್ಕೊಡ್ಬಹುದಾದಂತ ಚಾನ್ಸಸ್ ಇರೋದೇ ಇಲ್ಲ. ಅದಂತೂ 100%. ಚೀನಾ ವಿರುದ್ಧ ಪ್ರಿಸಿಷನ್ ಸ್ಟ್ರೈಕ್ಗೆ ಏನಾದ್ರೂ ತೀರ್ಮಾನವಾದ್ರೆ ಸೇನೆಗೆ ಪೂರ್ಣ ಅಧಿಕಾರವನ್ನ ಕೊಡಲಾಗುತ್ತೆ. ಬಹಳ ಸಂದರ್ಭದಲ್ಲಿ ನಾವು ನೋಡ್ತೀವಿ ಪ್ರಿಸಿಷನ್ ಸ್ಟ್ರೈಕ್ ಅನ್ನುವಂಥದ್ದನ್ನ ಬಹಳ ದೇಶಗಳು ಇಲ್ಲಿ ಬಳಸಬಹುದಾ ಅಂತ ಚಾನ್ಸಸ್ ತೀರಾ ಕಮ್ಮಿ ಇರುತ್ತೆ. ಮಿಸೈಲ್ಗಳು ಉಡಾವಣೆ ಆಗುವಂತ ಒಂದು ಸಂದರ್ಭವನ್ನ ಸಹಜವಾಗಿ ಈ ಪ್ರಿಸಿಷನ್ ಸ್ಟ್ರೈಕ್ ಅಂತ ನಾವು ವ್ಯಾಖ್ಯಾನಿಸ್ತೀವಿ ಅಥವಾ ಸೇನೆಯಲ್ಲಿ ವ್ಯಾಖ್ಯಾನಿಸ್ತಾರೆ. ಅಕಸ್ಮಾತ್ ಏನಾದ್ರೂ ಮಿಸೈಲ್ಗಳು ಉಡಾವಣೆ ಆದ್ರೆ ದೊಡ್ಡ ದುರಂತ ಭಾರತಕ್ಕೂ ಕೂಡ ಕಾದಿದೆ. ಯಾಕೆಂತಂದ್ರೆ ಚೀನಾದ ಕೆಲ ನಗರಗಳಲ್ಲಿ ನಾನು ಮೊದಲೇ ಹೇಳಿದಾಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಅಂದ್ರೆ ಇತರ ದೇಶಗಳಿಂದ ಉಡಾವಣೆ ಆದಂತಹ ಕ್ಷಿಪಣಿಗಳು ಆ ಪರ್ಟಿಕ್ಯುಲರ್ ನಗರಕ್ಕೆ ತಲುಪುವ ಮುನ್ನನೇ ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಕ್ಷಿಪಣಿಯನ್ನ ಉಡಾಯಿಸಿ ಆ ಕ್ಷಿಪಣಿಯನ್ನ ಅಲ್ಲೇ ನೆಲಸಮಗೊಳಿಸುವಂತ ಕೆಲಸ ಅಥವಾ ತಂತ್ರಜ್ಞಾನ ಚೀನಾದ ಬಳಿ ಇದೆ. ಆದ್ರೆ ಭಾರತದ ಬಳಿ ಇಲ್ಲ. ನಾವು ರಷ್ಯಾ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಗ್ರಿಮೆಂಟ್ ಅನ್ನ ಕೂಡ ಮಾಡ್ಕೊಂಡಿದ್ದೀವಿ. ಬಹಳ ಸಾವಿರಾರು ಕೋಟಿಯ ಅಗ್ರಿಮೆಂಟ್ ದೆಹಲಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಭಾರತದ ಕೆಲ ನಗರಗಳಿಗೆ ಸಂಬಂಧಪಟ್ಟಂತೆ. ಬಟ್ ಅದು ನಮ್ಮ ತಲುಪಬಹುದಾದಂಥದ್ದು, ಇಲ್ಲಿ ಅದು ಕಂಪ್ಲೀಟ್ ಆಗಿ ಆ ತಂತ್ರಜ್ಞಾನ ಬಳಕೆ ಆಗಬಹುದಾದಂತಹ ಚಾನ್ಸಸ್ ಇನ್ನೂ ಕೂಡ ಸ್ವಲ್ಪ ದೂರ ಇದೆ. ಹೀಗಾಗಿ ಅದೇ ಪ್ರಿಸಿಷನ್ ಸ್ಟ್ರೈಕ್ ಅನ್ನ ಏನಾದರೂ ಚೀನಾ ಇಲ್ಲಿ ಪ್ರಯೋಗ ಮಾಡಿದ್ರೆ ಭಾರತಕ್ಕೆ ಸಮಸ್ಯೆ.
ಭೂಸೇನೆ, ವಾಯುಸೇನೆ, ನೌಕಾದಳದಿಂದ ಯಾವ ಕ್ರಮ ಸಾಧ್ಯ ಆಗಬಹುದು ಅನ್ನುವಂಥ ಚರ್ಚೆಯನ್ನ ನಡೆಸೋದಕ್ಕೆ ಸಹಜವಾಗಿ ಅವಕಾಶಗಳು ಇದೆ. ಚೀನಾದ ವಿರುದ್ಧ ಮಿಲಿಟರಿ ದಾಳಿಯ ಮಿಲಿಟರಿ ದಾಳಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಸರ್ಕಾರ ಯೋಚನೆ ಮಾಡಿದ್ರೆ ಅದರ ಕಿಂಚಿತ್ತು ಸುಳಿವನ್ನು ಕೂಡ ಸರ್ವಪಕ್ಷ ಸಭೆಯಲ್ಲಿ ಕೇಂದ್ರ ಸರ್ಕಾರ ಬಿಟ್ಕೊಡೋದಿಲ್ಲ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ. ಇದೇನಿದ್ರು ಕೂಡ ಪ್ರಧಾನಿ, ಗೃಹ ಮಂತ್ರಿ, ರಕ್ಷಣಾ ಮಂತ್ರಿಯಲ್ಲಿ ಮಾತ್ರ ಆ ಮಾಹಿತಿ ಇರುತ್ತೆ. ನಿಮ್ಗೆ ಗೊತ್ತಿರಲಿ, ಪಾಕಿಸ್ತಾನದ ವಿರುದ್ಧವಾಗಿ ಈ ರೀತಿಯಂತ ಕೆಲ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾದಂಥ ಸಂದರ್ಭ, ಸೀಮಿತವಾದಂಥ ದಾಳಿ ಮಾಡಬೇಕಾದಂಥ ಸಂದರ್ಭ ಬಂದಾಗ ಬಹಳಷ್ಟು ಮಂದಿಗೆ ಇದಕ್ಕೆ ಉತ್ತರ ಅಥವಾ ಹೀಗಾಗ್ಬೋದು ಅನ್ನುವಂಥದ್ದು ಗೊತ್ತೇ ಇರಲಿಲ್ಲ. ಆ ದಾಳಿಯಾದಂಥ ವಲಯದಲ್ಲಿ ಅಂದ್ರೆ ಭಾರತೀಯ ಅಧಿಕಾರಿಗಳಿರ್ತಾರಲ್ಲ, ಅವರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಹೀಗಾಗಿ ಶತ್ರು ರಾಷ್ಟ್ರಕ್ಕೆ ಮಾಹಿತಿ ಸೋರಿಕೆ ಆಗದೆ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈ ಸ್ಪೈ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟ ಹಾಗೆ ಚೀನಾ ಏನು ಹಿಂದೆ ಬಿದ್ದಿಲ್ಲ. ಅವರಲ್ಲೂ ಕೂಡ ಸ್ಪೈ ಏಜೆಂಟ್ಸ್ಗಳು ಅಥವಾ ಮಾಹಿತಿಯನ್ನು ಕದಿಯುವಂತ ನಿಟ್ಟಿನಲ್ಲಿ ಬಹಳ ತಂತ್ರಜ್ಞಾನವೂ ಚೆನ್ನಾಗಿದೆ. ಮಾಹಿತಿಯನ್ನ ಬಿಟ್ಕೊಡುವಂತ ನಿಟ್ಟಿನಲ್ಲಿ ನಮ್ಮಲ್ಲೂ ಕೂಡ ಆ ಚಾನ್ಸಸ್ ಇದ್ರೂ ಇರಬಹುದು. ಹೀಗಾಗಿ ಇಂತಹದೊಂದು ದುರ್ಬಲತೆ ಇದ್ದಂತ ಸಂದರ್ಭದಲ್ಲಿ ಕಿಂಚಿತ್ ಡೀಟೇಲ್ ಅನ್ನು ಕೂಡ ಬಿಟ್ಕೊಡೋದಕ್ಕೆ ಹೋಗಲ್ಲ. ಮೋದಿ ಮುಂದಿನ ನಡೆ ಬಗ್ಗೆ ಎಲ್ಲೂ ಸೋರಿಕೆ ಆಗದ ಹಾಗೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗುತ್ತೆ. ಭಾರತದ ಭೂಪ್ರದೇಶ ಮರುವಶದ ಬಗ್ಗೆನೂ ಕೂಡ ಚರ್ಚೆ ಆಗ್ಬೋದಾ ಅಂತ ಸಾಧ್ಯತೆ ಇದೆ. ಇದು ಇಲ್ಲಿ ಅತಿ ಮುಖ್ಯ. ಯಾಕಂತಂದ್ರೆ ಅಕ್ಷಯ್ ಚೀನ್ ಸೇರಿದ ಹಾಗೆ ಈಗ ಆಲ್ರೆಡಿ ಹಲವು ಭೂಪ್ರದೇಶವನ್ನ ಭಾರತದಿಂದ ಚೀನಾ 1962ರ ಯುದ್ಧದ ಸಂದರ್ಭದಲ್ಲಿ ವಶಪಡಿಸಿಕೊಂಡಿದೆಯಲ್ಲ, ಅದನ್ನ ಮತ್ತೆ ನಾವು ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಅಥವಾ ನಮ್ಮ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಇದೊಂದು ಬಹಳ ಉತ್ತಮ ಅವಕಾಶ ಅಂತ ಹಲವರು ವ್ಯಾಖ್ಯಾನಿಸ್ತಾ ಇದ್ದಾರೆ. ಇದಕ್ಕೆ ನಾವು ಪುಷ್ಟಿ ಕೊಡುವಂತೆ ಈ ಹಿಂದೆನೆ ನಮ್ಮ ಗೃಹ ಸಚಿವರಾಗಿರುವಂತ ಅಮಿತ್ ಶಾ ಅವರು ಅಕ್ಷಯ್ ಚೀನನ್ನ ನಾವು ಮತ್ತೆ ವಶಕ್ಕೆ ಪಡಿತೀವಿ ಅನ್ನುವಂತ ಮಾತನ್ನ ಆಡಿದ್ದರು. ಬಹುಶಃ ಅಂತಹದೊಂದು ಕಾರ್ಯಾಚರಣೆ ನಡೆಸೋದಕ್ಕೆ ಇದು ಬಹಳ ಸೂಕ್ತ ಅವಕಾಶ ಅನ್ನುವಂಥದ್ದನ್ನ ಕೂಡ ಹಲವು ಮಿಲಿಟರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ತಜ್ಞರು ಹೇಳ್ತಾ ಇದ್ದಾರೆ, ರಕ್ಷಣಾ ವಲಯಕ್ಕೆ ಸಂಬಂಧಪಟ್ಟಂತವರು. ಬಟ್ ಅದು ಸಾಧ್ಯನಾ? ಇದು ಇರುವಂತಹ ಪ್ರಶ್ನೆ. ಚಂದ್ರಮೋಹನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ನಾವು ಬಹಳಷ್ಟು ಕ್ರಮಗಳು ಏನೇನು ತೆಗೆದುಕೊಳ್ಳೋಕೆ ಅವಕಾಶಗಳಿದೆ ಅನ್ನುವಂಥದ್ದನ್ನ ನೀವು ಹೇಳ್ತಾ ಇದ್ರಿ. ಇನ್ ಪರ್ಟಿಕ್ಯುಲರ್ ಆಗಿ ನಾವು ಮಿಲಿಟರಿ ಕ್ರಮದ ವಿಚಾರವಾಗಿ ಬಂದಾಗ ಸೀಮಿತ ಯುದ್ಧ ನಡೆಸೋದಕ್ಕೆ ಅವಕಾಶ ನಮ್ಮಲ್ಲಿ ಎಷ್ಟು ಮಟ್ಟಿಗಿದೆ? ಯಾಕಂತಾನೆ ನಾವಿಲ್ಲಿ ಯಾವುದೋ ಟೆರರಿಸ್ಟ್ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇರುವಂತದ್ದಲ್ಲ, ಸೇನೆ ವಿರುದ್ಧವಾಗಿ. ಅದರಲ್ಲೂ ಕೂಡ ನಮ್ಮ ಅವರ ನಡುವೆ ಇರುವಂತಹ ಒಪ್ಪಂದಗಳು ಬಹಳ ಇದೆ. ಇದೆಲ್ಲವನ್ನ ಮೀರಿ ಸೀಮಿತ ಯುದ್ಧನೋ ಅಥವಾ ಪ್ರಿಸೆಷನ್ ಸ್ಟ್ರೈಕೋ ಇದೆಲ್ಲ ನಡೆಸೋದಕ್ಕೆ ಅವಕಾಶ ಇದೆಯಾ ನಮ್ಗೆ? ಒಂದು. ಎರಡನೇದಾಗಿ ಈ ತರನಾದ ಯುದ್ಧ ನಡೆಸೋದಕ್ಕೆ ಏನಾದ್ರೂ ಮುಂದೆ ಒಂದು ಹೆಜ್ಜೆ ಇಟ್ಟಿದ್ದೇ ಆದಲ್ಲಿ ಮುಂದೆ ಆಗಬಹುದಾದಂತ ಅನಾಹುತಗಳು ಏನು ಅನ್ನುವಂಥದ್ದನ್ನು ಕೂಡ ಗಮನ ಕೊಡಬೇಕಾಗುತ್ತೆ. ಇದರ ಜೊತೆಗೇನೆ ಈಗ ಆಲ್ರೆಡಿ ಚೀನಾ ವಶಕ್ಕೆ ಪಡೆದಿರುವಂತಹ ಭಾರತದ ಭೂಪ್ರದೇಶದ ಕೆಲ ಪ್ರದೇಶಗಳನ್ನ ವಶಪಡಿಸಿಕೊಳ್ಳೋದಕ್ಕೂ ಕೂಡ ಇದೊಂದು ಬಹಳ ಒಳ್ಳೆ ಅವಕಾಶ ಅಂತ ಹಲವರು ಹೇಳ್ತಾ ಇದ್ದಾರೆ. ಇದು ವಾಸ್ತವದ ರೂಪದಲ್ಲಿ ನಾವು ನೋಡಿದಾಗ ಸಾಧ್ಯತೆಗಳು ಎಷ್ಟು ಚಂದ್ರಮೋಹನ್? ಹೌದು ಮಲ್ತೇಶ್, ಈಗ ಈ ದಿಕ್ಕಿನಲ್ಲೇ ಭಾರತೀಯ ಸೇನೆ ಮತ್ತು ಕೇಂದ್ರ ಸರ್ಕಾರದ ಮಟ್ಟದಲ್ಲೂ ಕೂಡ ಚರ್ಚೆಗಳು ನಡೀತವೆ. ಚೀನಾದ ವಿರುದ್ಧ ಈ ಸಂದರ್ಭವನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಪ್ರತಿಕಾರವನ್ನು ತೀರಿಸಿಕೊಳ್ಬೇಕು ಮತ್ತು ಚೀನಾದ ವಿರುದ್ಧ ಯಾವ ಹೆಜ್ಜೆಯನ್ನು ಮುಂದೆ ಈಗ ಭಾರತ ಸರ್ಕಾರ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆನೇ ಉನ್ನತ ಮಟ್ಟದಲ್ಲಿ ಚರ್ಚೆ ನಡೀತವೆ. ಈಗ ಭಾರತೀಯ ಸೇನೆಯ ಉನ್ನತ ಮಟ್ಟದ ಕೆಲ ಅಧಿಕಾರಿಗಳೇ ಚೀನಾದ ವಿರುದ್ಧ ಈಗ ಸೀಮಿತ ಮಟ್ಟದಲ್ಲಿ ಒಂದು ಯುದ್ಧವನ್ನು ನಡೆಸ್ತಕ್ಕಂಥದ್ದು, ಇಲ್ಲವೇ ಸೀಮಿತ ದಾಳಿಯನ್ನು ಭಾರತದಿಂದ ನಡೆಸ್ತಕ್ಕಂಥದ್ದು ಸೂಕ್ತ. ಏಕೆಂತಂದ್ರೆ ಚೀನಾ ಪದೇ ಹಿಂಗೆ ಗಡಿನಲ್ಲಿ ಭಾರತದ ಭೂಮಿಯನ್ನು ಅತಿಕ್ರಮಿಸಿಕೊಳ್ಳುತ್ತೆ. ಅದಾದ ಬಳಿಕ 60 ದಿನ 70 ದಿನ ಆದ ಬಳಿಕ ಹಿಂದೆ ಸರಿಯುತ್ತೆ. ಭಾರತೀಯ ಸೇನೆಯಿಂದ ಏನೂ ಕ್ರಮವನ್ನು ಚೀನಾದ ವಿರುದ್ಧ ಕೈಗೊಳ್ಳದೆ ಹೋದ್ರೆ ಭಾರತ ವಿರುದ್ಧ ನಾವು ಏನ್ ಬೇಕಾದ್ರೂ ಮಾಡಿ ಜಯಿಸ್ಕೊಳ್ಬಹುದು ಅನ್ನುವ ಭಾವನೆ ಚೀನಾಕ್ಕೆ ಮತ್ತು ಚೀನಾದ ಸೇನೆಗೆ ಬರುತ್ತೆ. ಈ ರೀತಿಯಾದಂತಹ ಭಾವನೆ ಚೀನಾಗೆ ಮತ್ತು ಚೀನಾದ ಸೇನೆಗೆ ಬರುವಂತಲಿಕ್ಕೆ ಅವಕಾಶವನ್ನು ಕೊಡಬಾರ್ದು. ಈಗ 20 ಮಂದಿ ಭಾರತೀಯ ಸೈನಿಕರನ್ನ ಚೀನಾ ಹತ್ಯೆಯನ್ನು ಮಾಡಿರೋದಾಗಿ ಇದಕ್ಕೆ ಪ್ರತಿಕಾರವನ್ನು ತೀರಿಸಿಕೊಳ್ಬೇಕು. ಒಂದು ಸೀಮಿತ ಯುದ್ಧವನ್ನ ಅಥವಾ ಸೀಮಿತ ದಾಳಿಯನ್ನ ಚೀನಾದ ವಿರುದ್ಧ ನಡೆಸಬೇಕು. ಆ ಮೂಲಕವಾಗಿ ಚೀನಾಗೆ ಭಾರತ ದುರ್ಬಲ ದೇಶ ಅಲ್ಲ, ಭಾರತ ದುರ್ಬಲ ಸೇನೆಯನ್ನು ಹೊಂದಿಲ್ಲ, ನಾವು ಅವರ ಮೇಲೆ ದಾಳಿಯನ್ನು ನಡೆಸಿದ್ರೆ ಅಥವಾ ಭಾರತದ ಭೂಭಾಗವನ್ನು ಅತಿಕ್ರಮಿಸಿಕೊಂಡ್ರೆ ಅವರು ಕೂಡ ನಮ್ಮ ಮೇಲೆ ಪ್ರತಿದಾಳಿಯನ್ನು ನಡೆಸ್ತಾರೆ. ಪ್ರತಿದಾಳಿಯನ್ನು ನಡೆಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಭಾರತಕ್ಕಿದೆ ಅನ್ನೋದನ್ನ ಚೀನಾಕ್ಕೆ ಮನವರಿಕೆಯನ್ನು ಮಾಡಿಕೊಡ್ಬೇಕು. ಆಗ ಮಾತ್ರನೇ ಚೀನಾ ಈ ರೀತಿಯಾದಂತಹ ಚಟುವಟಿಕೆಗಳನ್ನು ನಡೆಸೋದನ್ನ ನಿಲ್ಲಿಸುತ್ತೆ. ಹೀಗಾಗಿ ಈ ಸಂದರ್ಭದಲ್ಲೇ ಒಂದು ಸೀಮಿತ ಯುದ್ಧವನ್ನ ಅಥವಾ ಸೀಮಿತ ದಾಳಿಯನ್ನ ಚೀನಾದ ವಿರುದ್ಧ ನಡೆಸ್ತಕ್ಕಂಥದ್ದು ಸೂಕ್ತ ಅನ್ನುವ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಅಭಿಪ್ರಾಯವನ್ನು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ತಿಳಿಸಿದ್ದಾರೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದರ ಸಾಧಕ ಬಾಧಕಗಳನ್ನು ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಹಿಂದೆ
ಪಾಕಿಸ್ತಾನದೊಂದಿಗೆ ಕಾರ್ಗಿಲ್ ಯುದ್ಧವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಆ ಯುದ್ಧ 83 ದಿನಗಳ ಕಾಲ ನಡೆದಿತ್ತು. ಭಾರತೀಯ ಸೈನಿಕರು ಕೂಡ ಅನೇಕ ಮಂದಿ ಸಾವನ್ನಪ್ಪಿ ಹುತಾತ್ಮರಾಗಿದ್ರು. ಈಗ ಆ ರೀತಿಯಾದಂತಹ ಸೀಮಿತ ಯುದ್ಧ ಅಥವಾ ಸೀಮಿತ ದಾಳಿಯನ್ನು ನಡೆಸಿದ್ರೆ ಭಾರತದಿಂದಲೂ ಕೂಡ ಸಾವು ನೋವುಗಳು ಸಂಭವಿಸಬಹುದು. ಮತ್ತು ಆ ಒಂದು ಯುದ್ಧವನ್ನು ನಡೆಸಲಿಕ್ಕೆ ನಮ್ಮ ಭಾರತ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಬೇಗನೆ ಮಾಡ್ಕೊಂಡಿರಬೇಕಾಗುತ್ತೆ. ಅಲ್ಪಾವಧಿಯಲ್ಲೇ ಬೇಗ ಸಿದ್ಧತೆಯನ್ನ ಮಾಡಿಕೊಂಡು ಆ ಒಂದು ಯುದ್ಧವನ್ನ ಅಥವಾ ದಾಳಿಯನ್ನು ನಡೆಸಬೇಕಾಗುತ್ತೆ. ಇದನ್ನು ನಡೆಸ್ತಕ್ಕಂಥದ್ದು ಸೂಕ್ತವಾ ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ CDS ಬಿಪಿನ್ ರಾವತ್ ಅವರು ಸೇನಾ ಮುಖ್ಯಸ್ಥರು ಸೇರಿದಂತೆ 3 ಸೇನೆಗಳ ಮುಖ್ಯಸ್ಥರೊಂದಿಗೂ ಕೂಡ ಮೋದಿ ಮಾತುಕತೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈಗ ಚೀನಾ ಕೆಲ ಭಾರತದ ಭೂಪ್ರದೇಶಗಳು ಈಗಾಗಲೇ ಅತಿಕ್ರಮಿಸಿಕೊಂಡಿದೆ. ಅಕ್ಸೈ ಚೀನಾವನ್ನು ಕೂಡ 1962ರ ವೇಳೆಯಲ್ಲಿ ಅತಿಕ್ರಮಿಸಿಕೊಂಡಿದೆ. ಒಂದು ಅಕ್ಸೈ ಚೀನಾ ಕೂಡ 1962ಕ್ಕಿಂತ ಮುಂಚೆ ಭಾರತದ ವಶದಲ್ಲೇ ಇತ್ತು. ಈ ಒಂದು ಪ್ರದೇಶವನ್ನು ಈಗ ಭಾರತ ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು. ಈ ತೆಕ್ಕೆಗೆ ತೆಗೆದುಕೊಳ್ಳಿಕ್ಕೆ ಈ ಸಮಯವೇ ಸೂಕ್ತ. ಹೀಗಾಗಿ ಅಕ್ಸೈ ಚೀನಾದಲ್ಲಿ ಭಾರತ ದಾಳಿ ನಡೆಸಿ ಅಲ್ಲಿ ಚೀನಾ ಸೈನಿಕರನ್ನ ಹಿಮ್ಮೆಟ್ಟಿಸುವ ಮೂಲಕ ಅಕ್ಸೈ ಚೀನಾವನ್ನು ಭಾರತದ ತೆಕ್ಕೆಗೆ ತೆಗೆದುಕೊಳ್ತಕ್ಕಂತಹ ಹೆಜ್ಜೆಯನ್ನು ಇಡಬೇಕು ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತಾವೆ. ಆದರೆ ಇದಕ್ಕೆಲ್ಲಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಒಪ್ಪಿಗೆಯನ್ನು ಕೊಡಬೇಕಾಗುತ್ತೆ ಮತ್ತು ಉನ್ನತ ಮಟ್ಟದಲ್ಲಿ ಚರ್ಚೆಗಳು ನಡೆಸಿ ಸಾಧಕ ಬಾಧಕಗಳನ್ನು ನೋಡಿಕೊಂಡೇ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾವುದನ್ನು ಕೂಡ ದಿಢೀರ್ನ ತೀರ್ಮಾನ ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಅದರ ಅನುಕೂಲಗಳೇನು ಅನಾನುಕೂಲಗಳೇನು ಅದನ್ನು ನಡೆಸಲಿಕ್ಕೆ ಯಾವ ರೀತಿಯಾದಂತಹ ತಂತ್ರವನ್ನ ನಾವು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಕೂಡ ವಿಸ್ತೃತವಾಗಿ ಚರ್ಚೆ ನಡೆಸಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಚೀನಾ ಕೂಡ ಒಂದು ಬಲಿಷ್ಠ ರಾಷ್ಟ್ರ ಮತ್ತು ಬಲಿಷ್ಠ ಸೇನೆಯನ್ನು ಹೊಂದಿದೆ. ಅದನ್ನ ಮಟ್ಟ ಹಾಕಲಿಕ್ಕೆ ಯಾವ ಹೆಜ್ಜೆಯನ್ನು ಇಡಬೇಕು, ಯಾವ ತಂತ್ರವನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಈಗ ವಿಸ್ತೃತ ಚರ್ಚೆ ನಡೆಸಿ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗಿದೆ. ಈಗ ಪ್ರಿಸಿಷನ್ ಸ್ಟ್ರೈಕ್ ಅಂತಂದ್ರೆ ದೂರಗಾಮಿ ಕ್ಷಿಪಣಿಗಳನ್ನು ಬಳಸಿ ಚೀನಾದ ನಗರಗಳ ಮೇಲೆ ದಾಳಿಯನ್ನು ನಡೆಸ್ತಕ್ಕಂಥದ್ದು. ಆದ್ರೆ ಈಗ ಚೀನಾಕ್ಕೂ ಕೂಡ ಈಗಾಗಲೇ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಅಂದ್ರೆ ಯಾವುದೇ ಕ್ಷಿಪಣಿ ದಾಳಿ ನಡೆಸಲಿಕ್ಕೆ ಹೋದ್ರೂ ಕೂಡ ಅದನ್ನು ತಡೆಯತಕ್ಕಂತಹ ಶಕ್ತಿ ಚೀನಾದ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಅದರ ಬಗ್ಗೆ ಮುಂಚಿತವಾಗಿಯೇ ಸಿಗ್ನಲ್ಗಳ ಮೂಲಕ ಮಾಹಿತಿಯನ್ನು ಪಡ್ಕೊಂಡು ಆ ಕ್ಷಿಪಣಿ ದಾಳಿಯನ್ನು ವಿಫಲಗೊಳಿಸತಕ್ಕಂತಹ ಶಕ್ತಿ ಸಾಮರ್ಥ್ಯ ಚೀನಾಗಿದೆ. ಹಾಗಾಗಿ ಈ ಒಂದು ಪ್ರಿಸಿಷನ್ ಸ್ಟ್ರೈಕ್ ಅನ್ನು ನಡೆಸಲಿಕ್ಕೆ ಸಾಧ್ಯವಾ ಅಥವಾ ನಡೆಸೋದಾದ್ರೂ ಕೂಡ ಯಾವ ಪ್ರದೇಶದ ಮೇಲೆ ನಡೆಸಬೇಕಾಗುತ್ತೆ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಸಬೇಕಾಗುತ್ತೆ. ಭಯೋತ್ಪಾದಕರು ಭಾರತದ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಅಂತ ಭಯೋತ್ಪಾದಕ ನಾನು ನಿಮ್ ಜೊತೆಗೆ ಮಾತನಾಡ್ತೀನಿ. ನಮ್ಮ ಜೊತೆಗೆ ಮೇಜರ್ ಜನರಲ್ ನಂಜಪ್ಪ ಅವರು ಸಂಪರ್ಕದಲ್ಲಿದ್ದಾರೆ. ಅವರು ಕೂಡ ಈ ತರದ ಹಲವಾರು ಸನ್ನಿವೇಶಗಳನ್ನ ಬಲ್ಲಂತವರು. ಸರ್ ನಮಸ್ತೆ, ಗುಡ್ ಈವ್ನಿಂಗ್. ಈಗ ಸರ್ವಪಕ್ಷಗಳ ಸಭೆ ನಡೆಯೋದಕ್ಕೆ ಸಮಯ ನಿಗದಿಯಾಗಿದೆ 5 ಗಂಟೆ ಸಂದರ್ಭದಲ್ಲಿ. ಮಿಲಿಟರಿ ಪ್ರತೀಕಾರ ತೀರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಹಲವರು ಈಗ ಆಲ್ರೆಡಿ ಸಲಹೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಸದ್ಯದ ಸನ್ನಿವೇಶದಲ್ಲಿ ಇದರ ಅವಶ್ಯಕತೆ ಜೊತೆಗೆ ವಾಸ್ತವದಲ್ಲಿ ಇದರ ಸಾಧ್ಯತೆ ಎಷ್ಟಿದೆ ಸರ್? ನನಗಾಗ್ತದೆ ಈ ಮೀಟಿಂಗ್ ಬರೀ ನಮ್ಮ ಪ್ರೈಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿರಬಹುದು. ಎಲ್ಲರಲ್ಲಿ ನಾವೀಗ ಚೈನಾ ಜೊತೆ ಕಾನ್ಫ್ರಂಟೇಷನ್ ಇದ್ದೇವೆ. ಈ ಟೈಮಲ್ಲಿ ಎಲ್ಲರದು ಯೂನಿಟಿ ಬಹಳ ಅವಶ್ಯ. ಎಲ್ಲರದು ಭಾರತೀಯರು ಎಲ್ಲರದು ಪಾರ್ಟಿ ಅವರ ಐಡಿಯಾಲಜಿ ಬಿಟ್ಟು ಒಂದೇ ವಾಯ್ಸ್ ಅಲ್ಲಿ ಮಾತಾಡ್ಬೇಕು ಹೇಳಿ ಇವರು ಎಲ್ಲರನ್ನು ರಿಕ್ವೆಸ್ಟ್ ಮಾಡಬಹುದು ಅಂತ ನನಗೆ ಆಗ್ತದೆ. ಆದ್ರೆ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಯವರು ಇವ್ರನ್ನ ಕೇಳ್ಬೋದು, ನೀವು ಇದು ನ್ಯಾಷನಲ್ ಕ್ರೈಸಿಸ್ ಆತರ ಆಗ್ತಾ ಇದೆ, ಆದ್ರೆ ನೀವು ನಮ್ಮನ್ನು ಕಾನ್ಫಿಡೆನ್ಷಿಯಲ್ ತಗೊಳ್ಬೇಕು, ನಮ್ಮನ್ನು ಪೀರಿಯಾಡಿಕಲಿ ಕರೆದು ನಮ್ಗೆ ಬ್ರೀಫ್ ಮಾಡಬೇಕು ಅಂತ ಇವರು ರಿಕ್ವೆಸ್ಟ್ ಮಾಡಬಹುದು. ಆದ್ರೆ ಬಾಕಿ ಏನು ಚೈನಾದ ಜೊತೆಲಿ ಆಗ್ಬೇಕು ಪೊಲಿಟಿಕಲ್ ಮಿಲಿಟರಿ ಆ ಡಿಸಿಷನ್ ಅವರು ಗವರ್ಮೆಂಟ್ ತಗೊಳ್ಬಹುದು. ಇವರು ಬೇರೆ ಪಾರ್ಟಿಯವರಿಗೆ ಈ ಟೈಮಲ್ಲಿ ಬ್ರೀಫಿಂಗ್ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ಇದು ಪಬ್ಲಿಕ್ ಏನು ಮಾತಾಡಿದ್ರು ಅದು ಪಬ್ಲಿಕ್ ಆಗ್ತದೆ, ಪಬ್ಲಿಕ್ ಗೊತ್ತಾಗಬಾರ್ದು ಅಂತ ಆಗ್ತದೆ ನಮ್ಗೆ. ಎಕ್ಸಾಕ್ಟ್ಲಿ ಆ ತರದೊಂದು ಸಣ್ಣ ಸುಳಿವು ಕೂಡ ಬಿಟ್ಕೊಡಲ್ಲ, ಅದಂತೂ ನೀವು ಹೇಳಿದಾಗೆ ಬಹಳ ಸ್ಪಷ್ಟ. ಬಟ್ ಈಗ ಬಹಳ ಈ ತರದ ಮಾತುಗಳು ಕೇಳಿ ಬರ್ತಾ ಇದೆ, ಏನಾದ್ರೂ ಸೀಮಿತವಾದಂತ ಯುದ್ಧ ಮಾಡೋದಕ್ಕೆ ಅವಕಾಶ ಇರ್ಬೋದು, ತಕ್ಕಪಾಠ ಕಲ್ಸೋದಕ್ಕೆ ಅಂತ. ಬಟ್ ಮಿಲಿಟರಿ ಕಾರ್ಯಾಚರಣೆ ಅವಶ್ಯಕತೆ ಈ ಟೈಮ್ನಲ್ಲಿ ಇದೆ ಅಂತ ಅನ್ಸುತ್ತಾ ಸರ್? ಅಲ್ಲ, ಅವರಿಗೆ ಇದು ಅವ್ರು ಕಂಡುಹಿಡಿಬೇಕು ಯಾಕೆ ಚೈನೀಸ್ ಮಾಡ್ತಿದ್ದಾರ. ಅವ್ರೇನು ನಾವು ಅಕ್ಷಯ ಚಿಹ್ನೆನು ತಗೊಳ್ಬೇಕು ಅಂತ ನಾವು ಮತ್ತೆ ಪಾಕ್ ಕಾಶ್ಮೀರದ POK ಇದೆಲ್ಲ ಅದನ್ನು ನಾವು ವಶಪಡಿಸ್ಬೇಕು ಅಂತ ನಾವು ಹೇಳ್ತಿದ್ವಿ. ಅದರಿಂದ ಅವರಿಗೆ ಸ್ವಲ್ಪ ಏನಾದರೂ ಕನ್ಫ್ಯೂಷನ್ ಇದೆಯಾ ಅವರಿಗೆ? ನಾವು ಅಕ್ಷಯ ಚಿಹ್ನೆಯಲ್ಲಿ ಅವರ ಮೇನ್ ರೋಡ್ ಹೋಗ್ತಿದೆ, ನ್ಯಾಷನಲ್ ಹೈವೇ ಹೋಗ್ತಾ ಇದೆ, ಅದಕ್ಕೆಲ್ಲದ್ರೆ ಚಾಲೆಂಜ್ ಆಗ್ತದೆ, ಅಥವಾ ನಾವು ಅವ್ರದ್ದು ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ನಮ್ಮ ಅದರ ರೋಡಿನ ಹತ್ತಿರದಲ್ಲಿ ಹೋಗ್ತದೆ. ಈ ಡಿಸ್ಪ್ಯೂಟ್ ಏರಿಯಾ ಸ್ವಲ್ಪ 15 ಕಿಲೋಮೀಟರ್ ಆ ಸೈಡ್ ಪಾಕಿಸ್ತಾನ ಕಾಶ್ಮೀರ ಆ ಸೈಡ್ ಹೋಗ್ತದೆ. ಅದಕ್ಕೆ ಪ್ರಶ್ನೆ ಏನೋ ಬರ್ತಂತ ಅದಕ್ಕಾಗಿ ನಮ್ಮನ್ನು ಈಗ ಇಲ್ಲಿ ಪ್ರೆಷರ್ ಮಾಡ್ತಾರ ಅಂತ ನನಗೆ ಆಗ್ತದೆ. ಅದು ಏಕೆ ಅವರ ಉದ್ದೇಶ ಏನೊಂದು ಕಂಡು ಹಿಡಿದು ನಾವು ಆಮೇಲೆ ಆಕ್ಷನ್ ತಗೊಳ್ಬೇಕು. ಆದ್ರೆ ನಾವು ಈ ಟೈಮಲ್ಲಿ ಸುಮ್ಮನೆ ಬಗ್ಗೆ ನಿಂತರೆ ಅದು ಹಾಳು ನಮ್ಗೆ. ಅಥವಾ ಔಟ್ ಆಫ್ ಆಪರೇಷನ್ ಹೋದ್ರೆ ಅದು ಹಾಳು. ಯಾಕೆಂದ್ರೆ ನಮ್ದು ಡೆವಲಪಿಂಗ್ ಕಂಟ್ರಿ,
ನ್ಯಾಚುರಲ್ ಆಗಿ ಅವ್ರು ಆಕ್ಯುಪೈ ಮಾಡೋ ಏರಿಯನ್ನು ವಿಡ್ರಾ ಮಾಡಿ ಹೋದ್ರೆ ಅಲ್ಲಿ ಹಾಗೆ ಸೆಟ್ಲ್ ಮಾಡೋದು ಒಳ್ಳೆಯದು ಅಂತ ಆಗ್ತದೆ. ಎಕ್ಸಾಕ್ಟ್ಲಿ. ಬಹುಶಃ ಮಿಲಿಟರಿ ಕಾರ್ಯಾಚರಣೆಗಿಂತ ಮುಂಚೆ ಮೊದಲಿಗೆ ಅವರಲ್ಲಿ ಇರುವಂತ ಗೊಂದಲ ಏನು ಅದನ್ನ ಪರಿಹರಿಸ್ಕೊಳ್ಬೇಕು. ಏನಾದ್ರು ಡೌಟ್ಸ್ ಇದ್ರೆ, ಅವರಲ್ಲಿ ಅನುಮಾನ ಇದ್ರೆ ಅದನ್ನ ಕ್ಲಿಯರ್ ಮಾಡಬೇಕು ಮೊದಲಿಗೆ. ಆ ಮುಖ್ಯವಾಗಿ ಏನಾದ್ರು ಪರಿಹಾರ ಸಿಕ್ಕರೆ ದಟ್ಸ್ ಇನಫ್ ಅನ್ನೋ ಲೆಕ್ಕ. ಅವ್ರು ಚೈನಾದವರಿಗೆ ಪ್ರಾಬ್ಲಮ್ ಏನು, ಯಾಕೆ ಅವ್ರು ಈ ತರ ಮಾಡ್ತಿದ್ದಾರೆ ಅಂತ ಏನಾದ್ರು ಕಂಡುಹಿಡಿದ್ರೆ ಅವರು ನೆಗೋಷಿಯೇಟ್ ಡಿಪ್ಲೊಮೇಷನ್ ಅಲ್ಲಿ ಗೊತ್ತಾದ್ರೆ ಅದೇ ಪ್ರಕಾರ ನಾವು ನೆಗೋಷಿಯೇಟ್ ಮಾಡಬಹುದು. ಹೌದು 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 ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು TV9 ಜೊತೆ ಮಾತನಾಡಿದ್ದಕ್ಕಾಗಿ. ಇಲ್ಲಿ ಬಹಳಷ್ಟು ಮಂದಿ ಹೇಳ್ತಾ ಇರುವ ಪ್ರಕಾರವಾಗಿ ಒಂದಂತೂ ಸ್ಪಷ್ಟ, ಚೀನಾ ಇಷ್ಟೆಲ್ಲ ಭಾರತದ ಜೊತೆಗೆ ವರ್ತಿಸ್ತಾ ಇರೋದಕ್ಕೆ ಮತ್ತೊಂದು ಕಾರಣ ಏನು ಅಂತ ಅಂದ್ರೆ, ಹೇಗಿದ್ರು ಅವ್ರ ಮೇಲೆ ಬಹಳ ನಮ್ಮ ಮೇಲೆ ಅವರು ಡಿಪೆಂಡ್ ಆಗಿದ್ದಾರೆ. ಆಮೇಲೆ ಮುಂದಿನ ದಿನಮಾನಗಳಲ್ಲೂ ಕೂಡ ಅವರು ಸಶಕ್ತರಾಗೋದಕ್ಕೆ ಕೆಲವೊಂದಷ್ಟು ವಲಯಗಳಿಗೆ ಸಾಧ್ಯ ಇಲ್ಲ. ಅದರಲ್ಲೂ ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ, ಹೀಗಾಗಿ ನಾವು ಅವರ ದೊಡ್ಡ ಖರೀದಿದಾರರು ಅಂತ ಗೊತ್ತಿದ್ರೂ ಕೂಡ ಚೀನಾ ಈ ತರದ ವರ್ತನೆ. ಚೀನಾಗೆ ರಫ್ತಾಗಿರುವಂತಹ $17 ಬಿಲಿಯನ್ ಉತ್ಪನ್ನವನ್ನ ನಾವು ಮರುಚಿಂತನೆ ಮಾಡಬೇಕು, ಆರ್ಥಿಕ ಸಮರವನ್ನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳ ಮಂದಿ ಈಗ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಚೀನಾದಿಂದ ನಾವು $64 ಬಿಲಿಯನ್ ಉತ್ಪನ್ನವನ್ನ ನಾವು ಆಮದು ಮಾಡ್ಕೊಳ್ತಾ ಇದೀವಿ ಪ್ರತಿ ವರ್ಷ. $64 ಬಿಲಿಯನ್. ಹಾಗೆ ನಾವು ರಫ್ತು ಕೂಡ ಮಾಡ್ತಾ ಇದೀವಿ. ಎಷ್ಟು ರಫ್ತು ಮಾಡ್ತಾ ಇದೀವಿ? $17 ಬಿಲಿಯನ್. ಅಂದರೆ ಹೆಚ್ಚು ಕಡಿಮೆ ನಮ್ಮ 4 ಪಟ್ಟರಷ್ಟು, ಅಂದ್ರೆ ನಾವು ರಫ್ತು ಮಾಡುವ 4 ಪಟ್ಟನಷ್ಟನ್ನ ನಾವು ಆಮದು ಮಾಡ್ಕೊಳ್ತಾ ಇದೀವಿ. ಎಷ್ಟು ಇಂಬ್ಯಾಲೆನ್ಸ್ ಇದೆ ನೋಡಿ. ಇಲ್ಲಿ ನಾವು ಒಂದಕ್ಕೆ ಮಾನಸಿಕವಾಗಿ ಸಿದ್ಧ ಆಗ್ಬೇಕು. ಆಮದಾಗ್ತಾ ಇರುವಂತಹ ಭಾರಿ ಪ್ರಮಾಣದ ಉತ್ಪನ್ನಕ್ಕೆ ನೀವು ಬ್ರೇಕ್ ಹಾಕ್ತೀರಾ? ಹೌದು, ಬ್ರೇಕ್ ಹಾಕೋದಕ್ಕೆ ಅವಕಾಶ ಇದೆ, ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಚೀನಾದ ವಸ್ತುಗಳು ಅಂತ ಅಂದ್ರೆ ನಮ್ಮಲ್ಲಿ ಮಧ್ಯಮ ವರ್ಗ ಆಮೇಲೆ ಬಡವರ್ಗ ಹೆಚ್ಚಾಗಿ ಬಳಸುವಂತ ವಸ್ತುಗಳು. ಹಾಗೆ ಅಂತ ವಸ್ತುಗಳನ್ನ ನಾವು ಬ್ಯಾನ್ ಮಾಡಿದ್ರೆ, ಆಮದು ಮಾಡ್ಕೊಳ್ತಾ ಇರುವಂತ ವಸ್ತುಗಳನ್ನ, ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತ ವಸ್ತುಗಳನ್ನು ಬಹಳಷ್ಟು ಬ್ಯಾನ್ ಮಾಡೋದಕ್ಕೆ ಚೀನಾಕ್ಕೂ ಅವಕಾಶ ಇದೆ. ಅದಕ್ಕೂ ನೀವು ಮಾನಸಿಕವಾಗಿ ಸಿದ್ಧ ಆಗ್ಬೇಕಾಗುತ್ತೆ. ಇದು ಕೂಡ ದೊಡ್ಡ ಸವಾಲೇ ಭಾರತದ ಮುಂದಿರುವಂತದ್ದು. ಚೀನಾದ ವಿರುದ್ಧ ಆರ್ಥಿಕ ಸಮರದ ವಿಚಾರವಾಗಿ ಇವತ್ತು ಚರ್ಚೆ ಆಗುತ್ತೆ ಸಹಜವಾಗಿ. ಇವತ್ತಿನ ಸಭೆಯಲ್ಲಿ, ಸರ್ವಪಕ್ಷ ಸಭೆಯಲ್ಲಿ ಆರ್ಥಿಕವಾಗಿ ನಾವು ಹೇಗೆ ಹೊಡೆತ ಕೊಡೋದಕ್ಕೆ ನಮ್ಮ ನಡೆಯ ಮುಖ್ಯವಾಗಿ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ, ಅದರಲ್ಲಿ ರಫ್ತು ಹಾಗೆ ಆಮದಿನ ವಿಚಾರವಾಗಿ ಬಹಳ ಪ್ರಸ್ತಾಪ ಆದ್ರೂ ಕೂಡ ಆಗ್ಬೋದು. ಯಾಕಂದ್ರೆ ಸಹಜವಾಗಿ ಎಲ್ರಿಗೂ ಒಂದು ಐಡಿಯಾ ಇದೆ. ರಾಜಕೀಯ ಪಕ್ಷಗಳ ನಾಯಕರು ಕೇಂದ್ರ ಸರ್ಕಾರಕ್ಕೆ ಸಹಜವಾಗಿ ಒತ್ತಾಯ ಮಾಡ್ತಾರೆ, ಆರ್ಥಿಕವಾಗಿ ನಾವು ಅವರಿಗೆ ಹೊಡೆತ ಕೊಡೋಣ, ಅವರಿಂದ ಆಮದಾಗ್ತಾ ಇರುವಂತ ವಸ್ತುಗಳನ್ನ ನಾವು ನಿಲ್ಲಿಸ್ಬಿಡೋಣ ಅನ್ನುವಂಥ ನಿರ್ಧಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಹಲವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ವಾಸ್ತವದಲ್ಲಿ ಅದು ಸಾಧ್ಯನಾ? ಅದೇ ಈಗಿರುವಂತ ಪ್ರಶ್ನೆ. ನಾನು ಮೊದಲೇ ಹೇಳಿದಾಗೆ, ವಾಸ್ತವದ ವಿಚಾರವಾಗಿ ನೋಡೋದಾದ್ರೆ ಹಲವು ಆರ್ಥಿಕ ತಜ್ಞರು ಕೂಡ ಹೇಳ್ತಾ ಇರುವ ಪ್ರಕಾರವಾಗಿ, ನಾವು ಕೂಡ ಹಲವರನ್ನ ವಿಚಾರಿಸಿದಾಗ ಅದು ಸಾಧ್ಯನೇ ಇಲ್ಲ. ಚೀನಾದಿಂದ ಪ್ರತಿ ವರ್ಷ ನಾವು $64 ಬಿಲಿಯನ್ ಅಷ್ಟು ಉತ್ಪನ್ನವನ್ನ ಭಾರತಕ್ಕೆ ಆಮದು ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲಿ ಎಲೆಕ್ಟ್ರಾನಿಕ್ ಗೂಡ್ಸ್ ಗಳಾಗಿರ್ಬೋದು, ಇಂಟೀರಿಯರ್ ಸಂಬಂಧಪಟ್ಟಂತ ವಸ್ತುಗಳಾಗಿರಬಹುದು, ಆಟಿಕೆಗಳಾಗಿರಬಹುದು, ಇದೆಲ್ಲವೂ ಅತಿ ಮುಖ್ಯ. ಅದರ ಜೊತೆಗೇನೆ ಆಟೋಮೊಬೈಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಕಲ್ಲಿದ್ದಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ನಾವು ಬಹಳ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. $64 ಬಿಲಿಯನ್. ಪ್ರತಿಯಾಗಿ ನಾವು ಕೂಡ ರಫ್ತು ಮಾಡ್ತಾ ಇದ್ದೀವಿ $17 ಬಿಲಿಯನ್. ಅಜಗಜಾಂತರ ವ್ಯತ್ಯಾಸ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹೀಗಾಗಿನೇ ಭಾರತವು ರಫ್ತಿಗಿಂತ ಚೀನಾದಿಂದ ಆಮದು ಮಾಡ್ಕೊಳ್ತಾ ಇರುವಂತ ಪ್ರಮಾಣವೇ ಹೆಚ್ಚು. ವರ್ಷಕ್ಕೆ $47 ರಿಂದ $50 ಬಿಲಿಯನ್ ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ. ಅದು 64 ಕೂಡ ತಲುಪುತ್ತೆ ಹಲವು ಸಂದರ್ಭದಲ್ಲಿ. ಈ ಬಾರಿ ಆಮದಿಗೆ ಕಡಿವಾಣ ಹಾಕುವ ಬಗ್ಗೆ ಬಹಳ ಸೀರಿಯಸ್ ಆಗಿ ಚರ್ಚೆ ಆಗುತ್ತೆ, ಆಗ್ಲೇಬೇಕಿದೆ. ಚೀನಾದ ಬೆನ್ನೆಲುಬಾಗಿರುವಂತ ಆರ್ಥಿಕತೆಗೆ, ಅದರಲ್ಲೂ ಕೂಡ ಚೀನಾದ ಆರ್ಥಿಕತೆಗೆ, ಅದರಲ್ಲೂ ಚೀನಾದ ರಫ್ತಿಗೆ ದೊಡ್ಡ ಮಾರ್ಕೆಟ್ ಆಗಿರುವಂತ ಭಾರತ ಕಡಿವಾಣ ಹಾಕಿದ್ರೆ ಚೀನಾಗೆ ಹೊಡೆತ ಬಿದ್ದೇ ಬೀಳುತ್ತೆ. ಹೆಚ್ಚು ಕಮ್ಮಿ ಚೀನಾದಷ್ಟು ಜನಸಂಖ್ಯೆಯನ್ನೇ ನಾವು ಹೊಂದಿದ್ದೀವಿ. ಒಂದಷ್ಟು ವ್ಯತ್ಯಾಸ ಇರ್ಬೋದು ಅಷ್ಟೇ, 10, 15, 20 ಕೋಟಿಯಷ್ಟು ವ್ಯತ್ಯಾಸ ಇರ್ಬೋದು. ಅದನ್ನು ಹೊರತುಪಡಿಸಿದ್ರೆ ಅವರಲ್ಲಿ ಇರುವಂತ ಬಳಕೆದಾರರು ಬಹುತೇಕ ನಮ್ಮಲ್ಲೂ ಕೂಡ ಇದ್ದಾರೆ. ಅವ್ರು ಬಳಸುವಂತ ಅವ್ರ ದೇಶದ ಮ್ಯಾನುಫ್ಯಾಕ್ಚರಿಂಗ್ ಆದಂತ ವಸ್ತುಗಳನ್ನ ನಾವು ಕೂಡ ಬಳಸ್ತಾ ಇದ್ದೀವಿ. ನಾನು ಮೊದಲೇ ಹೇಳಿದಾಗೆ ಮೊಬೈಲ್ಗಳಾಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಇತರ ವಸ್ತುಗಳಾಗಿರಬಹುದು, ಆಟಿಕೆಗಳು ಪ್ರಮುಖವಾಗಿ, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾವು ಅವರನ್ನ ಬಹಳಷ್ಟು ಅವಲಂಬಿಸಿದ್ದೀವಿ. ಆದ್ರೆ ಇದು ಸಾಧ್ಯನಾ? ಇದನ್ನ ನಾವು ಈಗ
ವಿಸ್ತೃತವಾಗಿ ಚರ್ಚೆ ಆಗಬೇಕಿದೆ. ರಸಗೊಬ್ಬರ ಆಗಿರ್ಬೋದು, ವಾಹನದ ಬಿಡಿ ಭಾಗಗಳಾಗಿರ್ಬೋದು, ಎಲೆಕ್ಟ್ರಾನಿಕ್ ಯಂತ್ರಗಳಾಗಿರ್ಬೋದು, ಕಬ್ಬಿಣ ಜೊತೆಗೆ ಉಕ್ಕಿನ ವಸ್ತುಗಳಾಗಿರ್ಬೋದು, ಇವೆಲ್ಲ ನಾವು ಅವರಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಈ ವಿಚಾರ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕೋದಕ್ಕೆ ಇವತ್ತು ಚರ್ಚೆ ಆಗುತ್ತೆ. ಬಟ್ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕೋದಕ್ಕೆ ಆಗುತ್ತಾ? ವಾಸ್ತವವಾಗಿ ನಾವು ಕೆಲವೊಂದಷ್ಟು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ಬಹಳ ಏನು ಸಿಟ್ಟಿನಲ್ಲಿ ಬಹಳ ಉದ್ವೇಗಕ್ಕೊಳಗಾಗಿ ಚೀನಾ ವಸ್ತು ನಾವು ಯಾರು ಬಳಸಲೇಬಾರ್ದು, ನಾವೆಲ್ಲ ಅದನ್ನ ನಿರ್ಬಂಧಿಸ್ಬಿಡ್ಬೇಕು ಅಂತ ನಾವು ಅಂದ್ಕೊಳ್ಬಹುದು. ಆದ್ರೆ ಅದು ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ತತ್ಕ್ಷಣದ ಮಟ್ಟಿಗಂತೂ ಸಾಧ್ಯ ಇಲ್ಲ. ಯಾಕಂತ ಅಂದ್ರೆ ನಾವಿನ್ನೂ ಸ್ವಾವಲಂಬಿಗಳಾಗಿಲ್ಲ. ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ವ್ಯವಸ್ಥೆ ನಮ್ಮಲ್ಲಿ ಇನ್ನೂ ಆಗಿಲ್ಲ. ತಂತ್ರಜ್ಞಾನದ ವಿಚಾರವಾಗಿ ನಮ್ಮಲ್ಲಿ ಬಹಳಷ್ಟು ಪರಿಣಿತರಿದ್ರೂ ಕೂಡ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ತನಕ ತೆಗೆದುಕೊಂಡು ಹೋಗೋದಕ್ಕೆ ನಮ್ಗಿನ್ನೂ ಸಾಧ್ಯ ಆಗ್ಲಿಲ್ಲ. ಇದೇ ನಮ್ಗಿರುವಂತ ದೊಡ್ಡ ಡ್ರಾಬ್ಯಾಕ್. ಈಗಾಗಲೇ ಕೇಂದ್ರದ ಎಲ್ಲ ಇಲಾಖೆಗಳು ಚೀನಾ ಉತ್ಪನ್ನವನ್ನ ಬಳಸದಂತೆ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚೀನಾದಿಂದ ಆಮದು ಮಾಡ್ಕೊಳ್ಳೋದನ್ನು ಕೂಡ ನಿಲ್ಲಿಸುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಟ್ ಇದು ಆರಂಭ ಶೂರತ್ವ ಅಷ್ಟೇ. ಇದು ಯಾಕಂತ ಅಂದ್ರೆ BSNL ವಿಚಾರವಾಗಿ ಬರೋಣ. ದೂರ ಸಂಪರ್ಕಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಈ BSNLಗೆ ಪ್ರಮುಖವಾಗಿ ಸಂಪರ್ಕಪಟ್ಟಂಗೆ ನೀವೆಲ್ಲ ಅವ್ರ ವಸ್ತುಗಳನ್ನ ಬಳಸಕ್ ಹೋಗ್ಬೇಡಿ ಅಂತ ಹೇಳಿದಾರಂತೆ. ಆಲ್ರೆಡಿ ಲಾಸ್ ಅಲ್ಲಿ ಇದೆ BSNL. ಅವ್ರ ವಸ್ತುಗಳನ್ನ ಬಳಸಿ ಅವ್ರ ಆರ್ಥಿಕ ವಿಚಾರವನ್ನ ಸ್ವಲ್ಪ ಏನು ಸರಿಯಾಗಿ ತೆಗೆದುಕೊಂಡು ಹೋಗೋಕೆ ಸಮಸ್ಯೆ ಪಡ್ತಾ ಇದ್ದಾರೆ. ಅವ್ರು ಕೊಡ್ತಾ ಇರುವಂತ ನಮ್ಗೆ ನೆಟ್ವರ್ಕ್ನ ಅಥವಾ ಸವಲತ್ತುಗಳೇ ಆ ಮಟ್ಟಿಗಿದೆ. ಇನ್ನು ಚೀನಾದ ತಂತ್ರಜ್ಞಾನನೋ ಅಥವಾ ಅವರ ವಸ್ತುಗಳನ್ನ ಅವ್ರು ಏನಾದ್ರೂ ಬಳಸದೆ ಹೋದ್ರೆ ಇನ್ಯಾವ ಅಂತ ಅಧೋಗತಿ ಕಡೆಗೆ ಸಾಗುತ್ತೆ. ಇದು ನಾನು ಜಸ್ಟ್ ಎಕ್ಸಾಂಪಲ್ BSNL ಒಂದು ಕೊಡ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿಯೂ ಕೂಡ ಡ್ರ್ಯಾಗನ್ ರಾಷ್ಟ್ರದಿಂದ ಆಮದನ್ನ ಹಲವಾರನ್ನ ತಡೆಯೋದಕ್ಕೆ ನಮ್ಗೆ ಖಂಡಿತ ಅವಕಾಶ ಇದೆ. ಬಟ್ ಪೂರ್ಣ ಪ್ರಮಾಣದಲ್ಲಿ ಆಗಲ್ಲ. ಯಾಕಂತಾನೆ ನಾವಿನ್ನೂ ಸ್ವಾವಲಂಬಿತ ಆಗಿಲ್ಲ. ನಾವು ಈಗಲೂ ಕೂಡ ಚೀನಾದ ಮೇಲೆ ಅವಲಂಬಿತರಾಗಿದ್ದೀವಿ. ಚೀನಾದ ಮೇಲೆ ಬಹುತೇಕ ಭಾರತದ ಕಂಪನಿಗಳು ಕಚ್ಚಾ ವಸ್ತುಗಳಿಗೆ ಅವಲಂಬಿತರಾಗಿದ್ದಾರೆ. ನಾವು ಬಳಸುವಂತ ಪಿನ್ ಇಂದ ಹಿಡಿದು ಡಿಸ್ಕೋ ರಬ್ಬರ್ ಇಂದ ಹಿಡಿದು ಲೈಟರ್ಗಳಿಂದ ಹಿಡಿದು ಅಂದ್ರೆ ಚಿಕ್ಕ ಪುಟ್ಟ ವಿಚಾರ ನಾನು ಹೇಳ್ತೇನೆ. ಅಂದ್ರೆ ತೀರಾ ಬಡವರು ಮಧ್ಯಮ ವರ್ಗದವರು ಬಳಸುವಂಥದ್ದು ಎಲ್ಲವೂ ಕೂಡ ಚೀನಾ ನಿರ್ಮಿತ ಅನ್ನೋದು ಸ್ಪಷ್ಟ. ಈ ಕಚ್ಚಾ ವಸ್ತುಗಳನ್ನ ಭಾರತದಲ್ಲಿ ಬಹಳಷ್ಟು ಕಚ್ಚಾ ವಸ್ತುಗಳನ್ನ ಬಳಸೋದಕ್ಕೆ ನಮ್ಗೆ ಅವಕಾಶಗಳು. ನಿಮ್ಗೆ ಗೊತ್ತಿರಲಿ, ನಾವು ಪ್ರಿಪೇರ್ ಮಾಡಬೇಕಾಗಿದ್ದಂತ ಮಾಸ್ಕ್ಗಳಿಗೆ ಬೇಕಾಗಿದ್ದಂತ ಕಚ್ಚಾ ವಸ್ತುನು ನಾವು ಚೀನಾದಿಂದ ತರಿಸ್ಕೊಳ್ತಾ ಇದ್ದಿದ್ದು. ನಮ್ಮಲ್ಲ ಅವಕಾಶ ಇದೆ. ಮೇಕ್ ಇನ್ ಇಂಡಿಯಾ ಅನ್ನುವಂಥ ಯೋಜನೆನೂ ಕೂಡ ಇತ್ತು. ಆದ್ರೆ ಅಂದ್ಕೊಂಡಂತ ರೀತಿಯಲ್ಲಿ ಅದು ಕೆಲಸ ಆಗಿಲ್ಲ ಅನ್ನುವಂಥದ್ದು ಈಗ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗೇನಾದ್ರೂ ಆಗಿದ್ರೆ ಈ ಸಂದರ್ಭ ಅಂದ್ರೆ ಕೊರೋನಾದಂತ ಸಂದರ್ಭ ಆಗಿರ್ಬೋದು, ಆತ್ಮ ನಿರ್ಭರ್ ಭಾರತ್ ಅಂತ ಪ್ರಧಾನಿಯವರು ಏನ್ ಹೇಳ್ತಾ ಇದ್ದಾರೆ, ಇಷ್ಟೊತ್ತಿಗೆ ಆಲ್ರೆಡಿ ನಾವು ಸಿದ್ಧ ಆಗಿರ್ಬೇಕಾಗಿತ್ತು. ಅಟ್ಲೀಸ್ಟ್ ಚಿಕ್ಕ ಪುಟ್ಟ ವಸ್ತುಗಳನ್ನು ಕೂಡ ನಾವಿನ್ನೂ ತಯಾರು ಮಾಡುವಂತ ಸಾಮರ್ಥ್ಯ ನಮ್ಗೆ ಇನ್ನೂ ಬಂದಿಲ್ಲ ಅಂತ ಅಂದ್ರೆ ನಾವಿನ್ನೂ ಯಾವ ಹಂತದಲ್ಲಿದ್ದೀವಿ ಅನ್ನುವಂಥ ವಾಸ್ತವತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಕಸ್ಮಾತ್ ಚೀನಾದ ವಸ್ತುಗಳನ್ನ ಕಂಪ್ಲೀಟ್ ಆಗಿ ನಾವು ನಿರ್ಬಂಧಿಸಿದ್ರೆ ಆಗಬಹುದಾದಂತ ಸಮಸ್ಯೆಗಳು ಏನು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ 2 ರೂಪಾಯಿಗೆ 3 ರೂಪಾಯಿ ಕೊಟ್ಟು ತೆಗೆದುಕೊಳ್ತಾ ಇದ್ದಂತ ವಸ್ತುಗಳನ್ನ 8 ರೂಪಾಯಿ 10 ರೂಪಾಯಿ ಕೊಟ್ಟು ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆಯೂ ಬರ್ಬೋದು. ಯಾಕಂತ ಅಂದ್ರೆ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರು ಕೂಡ ಅದು ಕಾಸ್ಟ್ಲಿ ಆಗಬಹುದಾದಂತ ಚಾನ್ಸಸ್ ಇರುತ್ತೆ. ಈ ತರನಾದಂತ ಹಲವು ಸೂಚನೆ ಸಲಹೆಗಳನ್ನ ಈಗ ಆಲ್ರೆಡಿ ತಜ್ಞರು ಕೊಟ್ಟಿರೋದನ್ನ ನಾವು ನೋಡಿದ್ದೀವಿ. ಅದರಲ್ಲೂ ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ಉತ್ಪನ್ನಗಳು, ಎಲೆಕ್ಟ್ರಿಕಲ್ ಉತ್ಪನ್ನಗಳು, ಇವುಗಳನ್ನ ನಾವು ಇನ್ನೂ ಕೂಡ ಚೀನಾ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಂತ ರೀತಿಯಲ್ಲಿ ಆ ತಂತ್ರಜ್ಞಾನದಲ್ಲಿ ನಮಗೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಉತ್ಪನ್ನಗಳ ಮೇಲೆ ಆಮದು ಸುಂಕವನ್ನ ವಿಧಿಸಬೇಕು ಅನ್ನುವಂತ ಒತ್ತಾಯ ಇದೆ. ಅದೊಂದು ಅವಕಾಶ ಇದೆ. ಆದ್ರೆ ಅಗೈನ್ ಅವರು ನಮ್ಮಿಂದ ಆಮದು ಮಾಡ್ಕೊಳ್ತಾ ಇರುವಂತ ವಸ್ತುಗಳ ಮೇಲೂ ಕೂಡ ಹೀಗೆ ಆಮದು ಸುಂಕವನ್ನ ಹೇರಿದ್ರೆ ಸಮಸ್ಯೆ ಆಗುತ್ತೆ. ಅದರ ಜೊತೆಗೆ ಆಮದು ಸುಂಕವನ್ನ ವಿಧಿಸಿ ಉತ್ಪನ್ನಗಳನ್ನ ಭಾರತದಲ್ಲೇ ಉತ್ಪಾದಿಸಬೇಕು. ಅಂದ್ರೆ ಕಚ್ಚಾ ವಸ್ತುಗಳನ್ನ ಹೆಚ್ಚಿನ ಆಮದು ಸುಂಕವನ್ನ ವಿಧಿಸಿದ್ರೆ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರುವಂತಹ ಹಲವು ಕಾರ್ಖಾನೆಗಳು ಅಥವಾ ಕಂಪನಿಗಳು ಕೂಡ ಕಚ್ಚಾ ವಸ್ತುಗಳನ್ನ ನಮ್ಮಲ್ಲೇ ತಯಾರು ಮಾಡಿಕೊಂಡು ಕಂಪ್ಲೀಟ್ ಪ್ರಾಡಕ್ಟ್ ಅನ್ನ ತಯಾರು ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಆಟೋಮೆಟಿಕ್ ಆಗಿ ಚೀನಾದಿಂದ ಆಮದು ಮಾಡ್ಕೊಳ್ಳುವಂತ ಪ್ರಮಾಣ ಕುಗ್ಗುತ್ತೆ ಅನ್ನುವಂಥದ್ದು ಒಂದು ಲೆಕ್ಕ. ಹೌದು, ಇದು ನಾವು ಆರ್ಥಿಕ ವಿಚಾರವಾಗಿ ನೋಡಿದಂತ ಸಂದರ್ಭದಲ್ಲಿ ಹಲವರು ಈ ತರದ ಸೂಚನೆಗಳನ್ನ ಹಲವು ಸಂದರ್ಭದಲ್ಲಿ ಸಲಹೆಗಳನ್ನ ಕೊಡೋದು ನೋಡ್ತಾ ಇದ್ದೀವಿ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ನಮ್ಮಲ್ಲೇ ಉತ್ಪಾದನೆ ಮಾಡೋದಕ್ಕೂ ಕೂಡ ಅವಕಾಶ ಸಿಕ್ಕಂಗಾಗುತ್ತೆ. ಉತ್ಪಾದನೆಯ ವೆಚ್ಚ ಕಡಿಮೆಯಾಗಿ ಅಗ್ಗದ ಬೆಲೆಗೆ ಮಾರಾಟ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಹೇಗೆ ಚೀನಾ ಮಾಡ್ತಾ ಇದೆಯಲ್ಲ ಆ ರೀತಿಯಾಗಿ ಇಲ್ಲಿನ ಗ್ರಾಹಕರಿಗೆ ಭಾರತದೇ ಉತ್ಪನ್ನವನ್ನ ಅಗ್ಗದ ಬೆಲೆಗೆ ಮಾರಾಟ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಆಗ ಚೀನಾದ ಉತ್ಪನ್ನಗಳ ಮೇಲಿನ ಅವಲಂಬನೆ ಸಹಜವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಅಲ್ಲದೆ ಚೀನಾ ದೇಶದಿಂದ ಆಮದನ್ನ ಹಂತ ಹಂತವಾಗಿ ನಿಲ್ಲಿಸೋದಕ್ಕೂ ಕೂಡ ಸಾಧ್ಯ ಆಗ್ತಾ ಹೋಗುತ್ತೆ. ಬಟ್ ಇದು ಪೂರ್ಣ ಪ್ರಮಾಣದಲ್ಲಿ ತತ್ಕ್ಷಣದಿಂದನೇ ಜಾರಿಗೆ ಬರುವಂತಹ ಯೋಜನೆಗಳಂತೂ ಖಂಡಿತ 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 ಅಲ್ಲ. ಇಲ್ಲಿ ಕೇಂದ್ರ ಸರ್ಕಾರ ಏನೋ ಚೀನಾದ ವಿರುದ್ಧವಾಗಿ ಆರ್ಥಿಕ ಸಮರವನ್ನ ನಡೆಸುವಂತಹ ನಿಟ್ಟಿನಲ್ಲಿ ಅವರ ವಸ್ತುಗಳನ್ನ ಬ್ಯಾನ್ ಮಾಡಬಹುದು ಅಂತ ನಿರ್ಧಾರಕ್ಕೆ ಬಂದರೂ ಬರಬಹುದೇನೋ. ಬಟ್ ಅದು ವಾಸ್ತವದಲ್ಲಿ ಕಂಪ್ಲೀಟ್ ಆಗಿ ಸಾಧ್ಯ ಇಲ್ಲ. ಆದ್ರೆ
ಭಾರತದಿಂದನೂ ಕೂಡ ನಮ್ಮಂತ ಜನಸಾಮಾನ್ಯರಿಂದನೂ ಕೂಡ ಇದಕ್ಕೆ ನಾವು ಕೈ ಜೋಡಿಸಬೇಕಾಗುತ್ತೆ. ನಿಮ್ಗೆ ಗೊತ್ತಿರಲಿ, ಈಗ ಆಲ್ರೆಡಿ ಸುಮಾರು 471 ಕೋಟಿ ರೂಪಾಯಿಗೆ ಒಂದು ಯೋಜನೆಗೆ ಒಂದು ಟೆಂಡರ್ ಅನ್ನ ಕರೆದು ಅದರಲ್ಲಿ ಚೀನಾ ಕಂಪನಿ ಒಂದು ಭಾಗಿಯಾಗಿ ಅವರಿಗೆ ಆ ಟೆಂಡರ್ ಹೋಗಿತ್ತು. ಅದನ್ನ ಈಗ ರದ್ದುಪಡಿಸುವಂತ ನಿರ್ಧಾರಕ್ಕೆ ಬರಲಾಗಿದೆ ಅನ್ನುವಂಥದ್ದನ್ನ ನಾವು ಕೇಳ್ಪಡ್ತಾ ಇದ್ದೀವಿ. ಬಟ್ ಎಟ್ ದ ಸೇಮ್ ಟೈಮ್ ಅದರ ಜೊತೆಗೇನೆ ಇನ್ನೊಂದು ವಿಚಾರ ಅಂತ ಅಂದ್ರೆ, ಈ ಎಲ್ಲ ಗಲಾಟೆಗಳಾಗ್ತಾ ಇತ್ತಲ್ಲ, ಇದರ ಜೊತೆಗೇನೆ ದೆಹಲಿ ಹಾಗೆ ಮೀರತ್ ನಡುವಿನ ರೈಲು ಮಾರ್ಗಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಹೈ ಸ್ಪೀಡ್ ರೈಲು ಮಾರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಚೀನಾದ ಜೊತೆಗೆ ಚೀನಾದ ಕಂಪನಿಯೊಂದಕ್ಕೆ ಗುತ್ತಿಗೆ ಕೊಟ್ಟಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗ ಈ 471 ಕೋಟಿ ರೂಪಾಯಿ ಗುತ್ತಿಗೆ ಇದೆಯಲ್ಲ, ಇದು ವಿಚಾರವಾಗಿ ನಾವು ನೋಡೋದಾದ್ರೆ ರೈಲ್ವೆ ಸಿಗ್ನಲ್ ಅಳವಡಿಕೆ ಜೊತೆಗೆ ಈ ರೈಲ್ವೆಗೆ ಸಂಬಂಧಪಟ್ಟಂತೆ ದೂರ ಸಂಪರ್ಕ ಮೂಲ ಸೌಕರ್ಯವನ್ನ ಕಲ್ಪಿಸುವಂತ ನಿಟ್ಟಿನಲ್ಲಿ ಈ ಹಿಂದೆನೆ ಇದು ಮಾತುಕತೆಯಾಗಿ ಯೋಜನೆ ಒಂದು ಜಾರಿಯಲ್ಲಿರೋದು. ಬಟ್ ಅಲ್ಲಿ ಏನ್ ವಿಚಾರ ಅಂತ ಅಂದ್ರೆ, ಈ 471 ಕೋಟಿ ಗುತ್ತಿಗೆಗೆ ಸಂಬಂಧಪಟ್ಟ ಹಾಗೆ ಬಹಳ ದಿನಗಳಿಂದ ಕೆಲಸ ಕಾರ್ಯ ನಡೀತಾ ಇದ್ರು ಕೂಡ ಅದು ಸರಿಯಾದಂತ ರೀತಿಯಲ್ಲಿ ಆಗ್ತಾ ಇಲ್ಲ. ಹೀಗಾಗಿ ನಾವು ಅದನ್ನ ರದ್ದು ಮಾಡಿಬಿಡೋಣ ಅನ್ನುವಂತ ನಿರ್ಧಾರಕ್ಕೆ ರೀಸನ್ ಕೊಡೋದಕ್ಕೆ ನಮ್ಗೆ ಅವಕಾಶ ಇದೆ. ಬಟ್ ಅದ್ರ ಜೊತೆಗೇನೆ ಇನ್ನೊಂದು ಟೆಂಡರ್ಗೆ ಸಂಬಂಧಪಟ್ಟಂತೆ ಚೀನಾದ ಕಂಪನಿ ಬಂದು ಆ ಟೆಂಡರ್ ಅನ್ನ ಪಡೆದುಕೊಂಡಿದೆ. ಅದು ದೆಹಲಿ ಮೀರತ್ಗೆ ಸಂಬಂಧಪಟ್ಟ ಹಾಗೆ, ನಾನು ಈಗ ತಾನೇ ಹೇಳಿದಾಗೆ ರೈಲು ಮಾರ್ಗಕ್ಕೆ ಸಂಬಂಧಪಟ್ಟ ಹಾಗೆ. ಈ ತರದ ದ್ವಂದ್ವ ನಿಲುವುಗಳು ಯಾಕೆ ಅನ್ನುವಂಥ ಪ್ರಶ್ನೆನೂ ಕೂಡ ಕಾಂಗ್ರೆಸ್ ಎತ್ತಿದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಕೇಂದ್ರ ಚೀನಾದ ಕಂಪನಿಗಳಿಗೆ ನೀಡಿದಂತ ಗುತ್ತಿಗೆಯನ್ನು ರದ್ದುಪಡಿಸೋಕೆ ಕ್ರಮ ತೆಗೆದುಕೊಳ್ತಾ ಇದೆ. ನಿಮ್ಗೆ ಗೊತ್ತಿರಲಿ, ಭಾರತದ ಹಲವು ಕಂಪನಿಗಳು ಸಶಕ್ತವಾಗಿದೆ ಹೌದು, ಆದ್ರೆ ಅವರು ಕೋಟ್ ಮಾಡಿರುವಂತ ಪ್ರೈಸ್ಗಿಂತನೂ ಚೀನಾ ಕೋಟ್ ಮಾಡುವಂತ ಪ್ರೈಸ್ ಬಹಳ ಕಮ್ಮಿ ಇದೆ. ಹಾಗಾಗಿನೇ ಹಲವು ಯೋಜನೆಗಳನ್ನ ಅವರು ತೆಗೆದುಕೊಳ್ತಾ ಇದ್ದಾರೆ. ಇದು ಸಮಸ್ಯೆ ಆಗ್ತಾ ಇರೋದಿಲ್ಲಿ. ಇನ್ನು ದೆಹಲಿ ಮೀರತ್ ರ್ಯಾಪಿಡ್ ಟ್ರಾನ್ಸಿಟ್ ಯೋಜನೆಗೆ ಸಂಬಂಧಪಟ್ಟಂತೆ ಇದು ಕೂಡ ಒಂದು ರೈಲ್ವೆ ಯೋಜನೆ. ಈ ಗುತ್ತಿಗೆಯನ್ನ ರದ್ದು ಮಾಡೋದಕ್ಕೆ ಈಗ ನಿರ್ಧರಿಸಲಾಗಿದೆ ಎಂದು ಗೊತ್ತಾಗ್ತಾ ಇದೆ. ಬಟ್ ಈ ಗುತ್ತಿಗೆಯನ್ನ ತೀರಾ ಇತ್ತೀಚೆಗೆ ಹಿಡಿದದ್ದು, ಈ ಗಲಾಟೆ ಆಗುವಂತ ಸಂದರ್ಭದಲ್ಲಿ, ಅಂದ್ರೆ ಮೊನ್ನೆಯಿಂದ ದೋಕ್ಲಾಮಿಂದ ಎಲ್ಲ ನಾವು ನೋಡ್ತಾ ಇದೀವಲ್ಲ, ಆ ಟೈಮ್ನಲ್ಲೇ ಇಂಥ ಟೈಮ್ನಲ್ಲೂ ಯಾಕೆ ಆ ಗುತ್ತಿಗೆಯನ್ನ ಚೀನಾ ಕಂಪನಿ ಕೊಡ್ಬೇಕಿತ್ತು, ಅವರು ಭಾಗವಹಿಸೋಕೆ ಅವಕಾಶ ಯಾಕೆ ಕೊಡ್ಬೇಕಿತ್ತು ಅನ್ನುವಂಥದ್ದು ಪ್ರಶ್ನೆ ಇದೆ. ಇದರ ಜೊತೆಗೇನೆ ಹಣಕಾಸು ಇಲಾಖೆಗೆ ಚೀನಾ ಉತ್ಪನ್ನಗಳ ಆಮದು ನಿಲ್ಲಿಸೋದಕ್ಕೆ ಪತ್ರ ಕೂಡ ರವಾನೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಕಂಪ್ಲೀಟ್ ಆಗಿ ಕೇಂದ್ರದ ವಿವಿಧ ಇಲಾಖೆಗಳಿಂದ ಹಣಕಾಸು ಇಲಾಖೆಗೆ ಈ ಮನವಿಯನ್ನ ಮಾಡ್ಕೊಳ್ಳಲಾಗ್ತಾ ಇದೆಯಂತೆ. ಬಟ್ ನಾನು ಮೊದಲೇ ಹೇಳಿದಾಗೆ ಅಗೈನ್ ಬಹಳ ಉದ್ವೇಗಕ್ಕೊಳಗಾಗಿ ಸಿಟ್ಟಿನಿಂದ ಈ ತರದೊಂದು ನಿರ್ಧಾರಕ್ಕೆ ಬಂದರೂ ಕೂಡ ವಾಸ್ತವದಲ್ಲಿ ಅದನ್ನ ಅನುಸರಿಸುವಂತ ಅವಕಾಶಗಳು ತೀರಾ ಕಮ್ಮಿ ಇದೆ. ಹೀಗಾಗಿನೇ ಚೀನಾಗೆ ಆರ್ಥಿಕವಾಗಿ ಪಾಠ ಕಲಿಸೋಕೆ ವಿವಿಧ ಇಲಾಖೆಗಳಿಂದ ಪತ್ರ ಇದೆ. ಬಟ್ ಇಲ್ಲಿ ಒಂದು ಸಮಾಧಾನಕರ ಸಂಗತಿ ಅಂತ ಅಂದ್ರೆ, ಅಟ್ಲೀಸ್ಟ್ ನಾವೊಂದು ಹೆಜ್ಜೆ ಇಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಇಷ್ಟು ದಿನಗಳಿಂದನೂ ಕೂಡ ಬಹಳ ಒತ್ತಾಯ ಇತ್ತು. ಹೆಚ್ಚು ಕಡಿಮೆ 2003-2004 ಸಂದರ್ಭದಿಂದಲೂ ಕೂಡ ಈ ಒತ್ತಾಯ ಇದ್ದೇ ಇದೆ. ಸ್ವದೇಶಿ ವಸ್ತುಗಳನ್ನ ಬಳಸಬೇಕು ಚೀನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ. ಆಮೇಲೆ ಚೀನಾದ 52 ಆಪ್ಗಳನ್ನ ಬ್ಲಾಕ್ ಮಾಡುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆಯಂತೆ. ಕೇಂದ್ರ ಸರ್ಕಾರಕ್ಕೆ ಗುಪ್ತಚರ ಇಲಾಖೆ ಈ ತರ ಅಂತ ಒಂದು ಮನವಿಯನ್ನ ಮಾಡ್ಕೊಂಡಿದೆ ಅನ್ನೋದು ಗೊತ್ತು. ನಮ್ಗೆ ಗೊತ್ತೇ ಇಲ್ಲದ ಹಾಗೆ ನಾವು ಹಲವಾರು ಚೀನಾದ ಆಪ್ಗಳನ್ನ ಬಳಸ್ತಾ ಇದ್ದೀವಿ. ಟಿಕ್ ಟಾಕ್ ಇಂದ ಹಿಡಿದು ಶೇರ್ ಇಟ್ ಇಂದ ಹಿಡಿದು ನಾವು ಬಳಸುವಂತ ಹಲವಾರು ಆಪ್ಗಳು ಚೀನಾಕ್ಕೆ ಸಂಬಂಧಪಟ್ಟಂತ. ನಾನು ಈಗ ತಾನೇ ಹೇಳ್ದಂಗೆ ಕ್ಲೀನ್ ಮಾಸ್ಟರ್ ಆಗಿರ್ಬೋದು, ಝೂಮ್ ಆಪ್, ಇದಕ್ಕೆ ಸಂಬಂಧಪಟ್ಟಂತೆ ಇಂಡೋನೇಷ್ಯಾನು ಕೂಡ ಬಹಳ, ಮಲೇಷಿಯಾ ಇನ್ಫ್ಯಾಕ್ಟ್ ಬಹಳ ಆತಂಕ ವ್ಯಕ್ತಪಡಿಸಿತ್ತು. ಭಾರತದಲ್ಲೂ ಆತಂಕ ವ್ಯಕ್ತಪಡಿಸಿದ್ರು, ಅದನ್ನ ಯಥಾಸ್ಥಿತಿಯಾಗಿ ಬಳಸ್ತಾ ಇದ್ದೀವಿ ನಾವು. UC ಬ್ರೌಸರ್, ಇದೆಲ್ಲ ಬಹಳ ಜನರು ಅದನ್ನ ಡೌನ್ಲೋಡ್ ಮಾಡಿ ಬಳಸ್ತಾ ಇರುವಂತ ಆಪ್ಗಳು. ಇಂತಹ ಸುಮಾರು 52 ಆಪ್ಗಳದು. ಈ ಬ್ಯೂಟಿ ಆಪ್ಗಳು ಬಹಳ ಬರುತ್ತವಲ್ಲ, ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ನಮಗೆ ಗೊತ್ತಿಲ್ದೇನೋ ನಾವು ಚೀನಾ ಆಪ್ಗಳನ್ನ ಬಳಸ್ತಾ ಇದ್ದೀವಿ. ಈ ಆಪ್ಗಳ ಮುಖೇನವಾಗಿನೂ ಕೂಡ ಏನಾದ್ರೂ ಮಾಹಿತಿ ಕದಿಯುವಂತ ಕೆಲಸ ಚೀನಾದಿಂದ ಆಗ್ಬಹುದು ಅನ್ನುವಂತ ಆತಂಕ ಹಿಂದೆಯಿಂದ ಇದೆ ಭದ್ರತಾ ದೃಷ್ಟಿಯಿಂದ. ನಾನು ಈಗ ತಾನೇ ಹೇಳಿದಾಗೆ ಇಂಥ ಆಪ್ಗಳನ್ನ ಬ್ಲಾಕ್ ಮಾಡಬೇಕು ಅನ್ನುವಂತ ಮನವಿಯನ್ನ ಹಿಂದೆಯಿಂದನೂ ಕೂಡ ಬಹಳ ಮಂದಿ ಮಾಡ್ಕೊಂಡಿದ್ದುಂಟು. ಬಟ್ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಯಾಕೆ ಇಂಥದೊಂದು ನಿರ್ಧಾರಕ್ಕೆ ಹಿಂದೆಯಿಂದನೂ ಕೂಡ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ಜನನೂ ಕೂಡ ಸ್ವಯಂ ಪ್ರೇರಿತವಾಗಿ ಹಲವಾರು ಆಪ್ಗಳನ್ನ ಬ್ಲಾಕ್ ಮಾಡುವಂಥದ್ದು, ಅನ್ಇನ್ಸ್ಟಾಲ್ ಮಾಡುವಂತ ಕೆಲಸದಲ್ಲಿ ಇದ್ದಾರೆ. ಸೊ ಅದು ಮುಂದುವರಿಬೇಕು. ಅದರ ಜೊತೆಗೇನೆ ಕೇಂದ್ರವೇ ಇಂಥದೊಂದಷ್ಟು ಆಪ್ಗಳನ್ನ ಬ್ಲಾಕ್ ಮಾಡುವಂಥದ್ದು ಭದ್ರತಾ ದೃಷ್ಟಿಯಿಂದ. ನಾನು ಮೊದಲೇ ಹೇಳಿದಾಗೆ ಇಲ್ಲಿ ನೀವು ನಮ್ಮ ಜೊತೆಗೆ ಘರ್ಷಣೆ ಮಾಡಿದಂತ ಕಾರಣದಿಂದಾಗಿ ನಾವು ಆಪ್ ಅನ್ನ ಬ್ಲಾಕ್ ಮಾಡ್ತಾ ಇದ್ದೀವಿ ಅಂತಲ್ಲ, ಭದ್ರತಾ ದೃಷ್ಟಿಯಿಂದ ಇಂಥ ಆಪ್ಗಳನ್ನ ಬಳಸೋದು ಇನ್ ಮುಂದೆ ನಿಷಿದ್ಧ ಅನ್ನುವಂಥ ತೀರ್ಮಾನಕ್ಕೆ ಬಂದ್ರೆ ಇದು ಕೂಡ ಚೀನಾಗೆ ಕೊಡಬಹುದಾದಂತ ದೊಡ್ಡ ಹೊಡೆತ ಆಗಿರುತ್ತೆ. ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಚೀನಾದ ಕಂಪನಿಯೊಂದು 5G ತಂತ್ರಜ್ಞಾನವನ್ನ ಹಲವೆಡೆ ಅವರು ಇಂಪ್ಲಿಮೆಂಟ್ ಮಾಡುವಂತ ನಿಟ್ಟಿನಲ್ಲಿ ಬಹಳ ವಿರೋಧ ವ್ಯಕ್ತ ಆಯ್ತು. ಅಮೆರಿಕ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನುಮತಿಯನ್ನ ಕೊಡ್ಲಿಲ್ಲ.
ಭಾರತದಲ್ಲೂ ಕೂಡ ಆ ಕಂಪನಿ ಈಗ ಪ್ರಯತ್ನದಲ್ಲಿದೆ 5G ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಚೀನಾದ ಬಹಳ ದೊಡ್ಡ ಕಂಪನಿ ಒಂದು. ಸೊ ಅಂಥದಕ್ಕೆ ಅವಕಾಶವನ್ನ ಕೊಡದೆ ಹೋದ್ರೆ ಅದು ಕೂಡ ದೊಡ್ಡ ಹೊಡೆತ ಕೊಟ್ಟ ಹಾಗಾಗುತ್ತೆ. ಸೊ ಈ ತರನಾದಂಥ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮುಖೇನವಾಗಿ ಚೀನಾ ವಿರುದ್ಧವಾಗಿ ಭಾರತ ಕ್ರಮ ತೆಗೆದುಕೊಳ್ಳೋದಕ್ಕೆ ಬಹಳ ಅವಕಾಶಗಳಿದೆ. ಆದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಕೆಲಸ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಕೂಡ ನಾವು ನೋಡಬೇಕಿದೆ.